ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಅಂತೂ ಇಂತೂ ಚಿಮುಲ್ ಅಧ್ಯಕ್ಷರ ಆಯ್ಕೆ ಫೈನಲ್. ಬಾಗೇಪಲ್ಲಿಗೆ ಒಲಿಯಿತು ಚಿಮುಲ್ ಮೊದಲ ಅಧ್ಯಕ್ಷರ ಸ್ಥಾನ. ಶಾಸಕ ಸುಬ್ಬಾರೆಡ್ಡಿ, ಸಚಿವ ಸುಧಾಕರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ. ಮುಂದುವರೆದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಆಂತರಿಕ ಕಲಹ. ಮಹಾಶಿವರಾತ್ರಿ ಹಬ್ಬ ಪ್ರಯುಕ್ತ ಅದ್ದೂರಿ ದನಗಳ ಜಾತ್ರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಜಾತ್ರೆಯಲ್ಲಿ ಹಳ್ಳಿಕಾರ್ ಎತ್ತುಗಳ ದರ್ಬಾರ್. ದೈತ್ಯಾಕಾರದ ಹಳ್ಳಿಕಾರ್ ಜೊತೆ ಎತ್ತುಗಳಿಗೆ 9 ಲಕ್ಷ ರೂಪಾಯಿ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭೋಗನಂದೀಶ್ವರನಿಗೆ ಅದ್ದೂರಿ ಅಲಂಕಾರ. ನಂದಿ ಜಾತ್ರೆಗೆ ಹರಿದು ಬಂದ ಭಕ್ತ ಸಾಗರ. ಶ್ರೀ ಭೋಗನಂದೀಶ್ವರ ಹಾಗೂ ಯೋಗನಂದೀಶ್ವರನಿಗೆ ಶಿವರಾತ್ರಿ ಅದ್ದೂರಿ ಪೂಜೆಗಳು. ರಸ್ತೆಗೆ ಹರಿಯುತ್ತಿದೆ ಚರಂಡಿಯ ತ್ಯಾಜ್ಯ ನೀರು. ಮನವಿ ಮಾಡಿದ್ರು ಜಾಣ ನಿದ್ದೆಯಲ್ಲಿರುವ ಪುರಸಭೆ ಅಧಿಕಾರಿಗಳು. ಬಾಗೇಪಲ್ಲಿ ನಾಗರಿಕರ ಗೋಳು ಕೇಳುವವರೇ ಇಲ್ಲದೆ ಜನರ ಪರದಾಟ. ವಾರ್ತೆಗಳ ವಿವರ. ಈಗ ತಾನೇ ರಚನೆಯಾಗಿರುವ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರ ಆಯ್ಕೆ ಅಂತಿಮವಾಗಿದ್ದು, ಮೊದಲ ಅವಧಿಯ ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿಗೆ ಒಲಿದಿದೆ. ಸ್ವಾತಂತ್ರ್ಯ ನಂತರದ ರಾಜಕೀಯ ಇತಿಹಾಸದಲ್ಲಿ ಸದಾ ಸಚಿವ ಸ್ಥಾನ ವಂಚಿತವಾಗಿರುವ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಚಿಮುಲ್ ಅಧ್ಯಕ್ಷ ಸ್ಥಾನ ತರುವಲ್ಲಿ ಅಲ್ಲಿನ ಶಾಸಕ ಸುಬ್ಬಾರೆಡ್ಡಿ ಯಶಸ್ವಿಯಾಗಿದ್ದು, ಹಾಲು ಒಕ್ಕೂಟದ 2ನೇ ಅಧ್ಯಕ್ಷರಾಗಿ ಮಂಜುನಾಥ ರೆಡ್ಡಿ ನೇಮಕವಾಗುವುದು ಬಹುತೇಕ ಖಚಿತವಾಗಿದೆ. ಈ ಕುರಿತು ಒಂದು ವರದಿ. ವೀಕ್ಷಕರೇ, ಮೊನ್ನೆ ನಡೆದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ನಿಮಗೆಲ್ಲ ನೆನಪಿದೆ ಅಲ್ಲವೇ? ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದಿರುವುದು ನಿಮಗೆ ಅರಿವಿದೆ. ಇದೀಗ ಚಿಮುಲ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಮಾಡಿದ್ದು, ಮೊದಲ ಅಧ್ಯಕ್ಷರಾಗಿ ಬಾಗೇಪಲ್ಲಿಯ ಮಂಜುನಾಥ ರೆಡ್ಡಿ ಆಯ್ಕೆಯಾಗುವುದು ಬಹುತೇಕ ಖಚಿತವಾಗಿದೆ. ಅಲ್ಲದೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಡುವೆ ಚಿಮುಲ್ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ಏರ್ಪಟ್ಟಿದ್ದು, ಅಧಿಕಾರ ಹಂಚಿಕೆ ಸೂತ್ರದಂತೆ ಉಭಯ ನಾಯಕರನ್ನ ವರಿಷ್ಠರು ಸಮಾಧಾನ ಪಡಿಸಿರುವುದಾಗಿ ತಿಳಿದು ಬಂದಿದೆ. ಚಿಮುಲ್ ಅಧ್ಯಕ್ಷರ ಆಯ್ಕೆ ಕುರಿತು ಕಾಂಗ್ರೆಸ್ ವರಿಷ್ಠರು 2 ಸುತ್ತಿನ ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸಿದ್ದು, ಈ ಸಭೆಗಳಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಗೌರಿಬಿದನೂರು ಮಾಜಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ನಡುವೆ ಅಧ್ಯಕ್ಷ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದು, ಅಂತಿಮವಾಗಿ ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಕ್ಷೇತ್ರಗಳ ನಡುವೆ ಫೈಟ್ ನಡೆದಿದೆ. ಸುಬ್ಬಾರೆಡ್ಡಿ ಮತ್ತು ಎಂಸಿ ಸುಧಾಕರ್ ಉಭಯರು ಪಟ್ಟು ಬಿಡದ ಕಾರಣ ಅಂತಿಮವಾಗಿ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಮೊರೆ ಹೋದ ವರಿಷ್ಠರು ಉಭಯರಿಗೂ ತಲಾ 2.5 ವರ್ಷ ಅಧಿಕಾರ ಹಂಚಿಕೆ ಮಾಡಿ ಉಭಯ ನಾಯಕರನ್ನ ಸಮಾಧಾನ ಪಡಿಸಿದ್ದಾರೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಈ ಅಧಿಕಾರ ಹಂಚಿಕೆ ಸೂತ್ರದಡಿ ಮೊದಲ ಅವಧಿಗೆ ಬಾಗೇಪಲ್ಲಿಯ ಚಿಮುಲ್ ನಿರ್ದೇಶಕ ಮಂಜುನಾಥ ರೆಡ್ಡಿ ಅಧ್ಯಕ್ಷರಾಗುವುದು, ನಂತರದ 2.5 ವರ್ಷ ಚಿಂತಾಮಣಿಯ ಊಲವಾಡಿ ಬಾಬು ಅಧ್ಯಕ್ಷರಾಗುವುದು ಎಂದು ಮಾತುಕತೆಯಾಗಿರುವುದಾಗಿ ತಿಳಿದು ಬಂದಿದ್ದು, ನಾಳೆ ನಡೆಯಲಿರುವ ಚಿಮುಲ್ ಅಧ್ಯಕ್ಷರ ಆಯ್ಕೆಯಲ್ಲಿ ಬಾಗೇಪಲ್ಲಿಯ ಮಂಜುನಾಥ ರೆಡ್ಡಿ ಚಿಮುಲ್ ಚೊಚ್ಚಲ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ. ಚಿಮುಲ್ ಚುನಾವಣೆ ನಾಮಪತ್ರ ಸಲ್ಲಿಸೋಕ್ಕೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಿಂದ ನಮ್ಮ ಮಂಜುನಾಥ ರೆಡ್ಡಿ ಅನ್ನೋರು ಇವತ್ತು ನಾಮಪತ್ರ ಸಲ್ಲಿಸೋಕೆ ಹೋಗ್ತಾ ಇದ್ದೀವಿ. ನಾಮಪತ್ರ ಎಲ್ಲ ಇವತ್ತೇ ಆಯ್ಕೆ ಆಯಿತು ನನ್ನ ಅಭಿಪ್ರಾಯ. ಯಾಕಂದರೆ ಎಷ್ಟು ಡೆಲಿಗೇಷನ್ ಆಗಿದ್ರು ಎಲ್ಲ ಇಲ್ಲೇ ಇದ್ದರು. ಒಂದು 3 ಜನ ನಮ್ಮ ಹತ್ರ ಪರ್ಮಿಷನ್ ತಗೊಂಡ್ರು, ಸ್ಟ್ರೈಟ್ ಅಲ್ಲಿಗೆ ಬರ್ತೀವಿ. ಅವ್ರು ಬಿಟ್ಟು ಎಲ್ಲ ಡೆಲಿಗೇಷನ್ ಇಲ್ಲೇ ಇರೋದ್ರಿಂದ ನಮ್ಗೆ ಆ ದೇವರ ಒಂದು ದಯೆಯಿಂದ ನಾವಂತೂ ಈ ದಿನ ಆಯ್ಕೆ ಆಗಿದ್ದೇವೆ ಅನ್ನೋಂಥ ನಂಬಿಕೆ ನಮ್ಗೆ ಬರ್ತಾಯಿದೆ. ಖಂಡಿತವಾಗಿ ನಮ್ಮ ಮತದಾರರೆಲ್ಲ ಈಗೆಲ್ಲ ನಾವು ಮಾತನಾಡಿದ್ವಿ, ಖುಷಿಯಾಗಿದ್ದಾರೆ. ಮಂಜುನಾಥ ರೆಡ್ಡಿನೇ ಬೇಕು. ಯಾಕಂದರೆ ನೇರವಾಗಿ ನಿಷ್ಠುರವಾಗಿ ಮಾತನಾಡಿ ಸರ್ಕಾರದಲ್ಲಿ ಏನೇ ಸಿಗುವಂಥ ಸೌಲಭ್ಯ ಈ ಒಂದು ಮಿಲ್ಕನ್ನು ಕೊಡಿಸುವಂಥ ಜವಾಬ್ದಾರಿ ಆತ ಮಾಡ್ತಾನೆ. ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ. ಎಲ್ಲರೂ ಇದು 3ನೇ ಟರ್ಮು, 4ನೇ ಟರ್ಮು. ಅದರಿಂದ ಒಳ್ಳೆ ಎಕ್ಸ್ಪೀರಿಯೆನ್ಸಿಂದ ನಾವೆಲ್ಲ ಅವ್ರನ್ನೇ ಆಯ್ಕೆ ಮಾಡಿದ್ದೀವಿ. ಇವತ್ತು ನಾವೆಲ್ಲರೂ ಸೇರಿ ನಾಮಪತ್ರ ಸಲ್ಲಿಸೋಕೆ ಹೋಗ್ತಾಯಿದ್ದೀವಪ್ಪ.
ಈ ಹಿಂದೆ ಕೋಲಾರ ಹಾಲು ಒಕ್ಕೂಟ ಇದ್ದಾಗ, ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗುವುದಕ್ಕೂ ಮೊದಲೇ 1994ರಲ್ಲಿ ಬಾಗೇಪಲ್ಲಿಯ ವಕೀಲ ಹಾಗೂ ಕಾಂಗ್ರೆಸ್ ಮುಖಂಡರಾಗಿದ್ದ ವಿ ಶಿವಾರೆಡ್ಡಿ ಕೋಮುಲ್ ಅಧ್ಯಕ್ಷರಾಗಿದ್ದರು. ಅಂದು ಜಿಲ್ಲಾ ಜಿದ್ದಿನ ಪೈಪೋಟಿಯಲ್ಲಿ ಶಿವಾರೆಡ್ಡಿ ಗೆದ್ದು ಬೀಗಿದ್ರು. ಆ ಮೂಲಕ ಬಾಗೇಪಲ್ಲಿಗೆ ಕೋಮುಲ್ ಮೊದಲ ಅಧ್ಯಕ್ಷರೆಂಬ ಖ್ಯಾತಿಗೆ ಪಾತ್ರರಾಗಿದ್ರು. ಅವರ ನಂತರ, ಅಂದರೆ ಚಿಕ್ಕಬಳ್ಳಾಪುರ ರಚನೆಯಾಗಿ ಕೋಚಿಮುಲ್ ಪ್ರತ್ಯೇಕವಾಗಿ ಚೀಮುಲ್ ರಚನೆಯಾದ ನಂತರ ಮೊದಲ ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿಗೆ ಲಭಿಸಿದ್ದು ಚೀಮುಲ್ ಮೊದಲ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ನಮ್ಮ ಶಾಸಕರ ಆಶೀರ್ವಾದ, ಜಿಲ್ಲೆಯ ಉಸ್ತುವಾರಿ ಸಚಿವರಾದ MC ಸುಧಾಕರಣ್ಣವರ ಆಶೀರ್ವಾದ, ಎಲ್ಲ ಪಕ್ಷದ ಶಾಸಕರು, ಮಾಜಿ ಶಾಸಕರು, MLCಗಳು ಎಲ್ಲರೂ ಸೇರಿ ನಮ್ಮ ಒಕ್ಕೂಟನ ಬೇರ್ಪಡಿಸಿದ್ದಾರೆ. ಆದ್ದರಿಂದ ಈ ಮೊದಲ ಚುನಾವಣೆಯಲ್ಲಿ ನಾನು ಮತದಾರರಲ್ಲಿ ಕೇಳ್ಕೊಂಡಿದ್ದೀನಿ, ಕೆಲಸ ಮಾಡೋರಿಗೆ ಓಟ್ ಕೊಡಿ, ಕೆಲಸ ಮಾಡಿದವ್ರಿಗೆ ಸಹಾಯ ಮಾಡಿ ನೀವು ಗೆಲ್ಸ್ಕೋಬೇಕಂತ ಇವಾಗಲೇ ನಾನು ಎಲ್ಲ ನಮ್ಮ ಮತದಾರರ ಹತ್ರ ಕೇಳ್ಕೊಂಡಿದ್ದೀನಿ. ಅವ್ರ ಮಗದಲ್ಲಿ ಭಾಳ ಒಂದು ಮಂದಹಾಸ ಇದೆ, ನಾವು ಇವತ್ತೇ ಗೆದ್ದೋಗಿದ್ದೀವಿ ಅಂತ ಒಂದು ಉತ್ಸಾಹದಲ್ಲಿದ್ದಾರೆ. ಅದು 1ನೇ ತಾರೀಕು ನಡೆಯೋ ಎಲೆಕ್ಷನಲ್ಲಿ ನಮ್ಮ ತೀರ್ಮಾನ ಗೊತ್ತಾಗುತ್ತೆ ಅಂತ ನಿಮ್ಗೆಲ್ರಿಗೂ ನಾನು ಹೇಳ್ತಾ ಈ 4 ಮಾತುಗಳ ಅವಕಾಶ ಕೊಟ್ಟ ನಮ್ಮ ಮತದಾರರು, ನಮ್ಮ ಕಾಂಗ್ರೆಸ್ ಮುಖಂಡರು ಇಲ್ಲೆಲ್ಲ ಸೇರಿದೆ, ಎಲ್ಲ ಟೋಟಲ್ಲು ನಮ್ಮ ಚೇಳೂರು ತಾಲೂಕು ಅವ್ರು ಇದ್ರೂ ಕೂಡ ನಾವು ಚೇಳೂರನ್ನ ನಾನು ಅಲ್ಲಿ 3 ಸಾರಿ ನನಗೆ ಓಟ್ ಕೊಟ್ಟು ಅವರು ನನ್ನನ್ನು ಇಷ್ಟು ಮಟ್ಟ ಈ ಉತ್ತರಕ್ಕೆ ಬೆಳೆಸಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ. ಯಾಕಂದರೆ ನಾವು ಬೇರ್ಪಟ್ಟರು ಕೂಡ ಸಂಬಂಧಗಳು ಒಂದೇ ಕ್ಷೇತ್ರ, ನಾವು ವಿಧಾನಸಭಾ ಕ್ಷೇತ್ರ ಒಂದೇ ಆದ್ದರಿಂದ ಬೇರ್ಪಟ್ಟರು ಕೂಡ ನಾನು ಇಲ್ಲಪ್ಪ ನೀವು ಧೈರ್ಯವಾಗಿರಿ, ನಾನಿದ್ದೀನಿ, ನಾನು ಕೆಲಸ ಮಾಡಿಕೊಡ್ತೀನಿ. ನಮ್ಮ ಅಲ್ಲಿ ಆಯ್ಕೆ ಆಗಿರೋರು ಕೂಡ ಅವ್ರಿಗೆ ಇನ್ನೂ ಹೊಸಬರು ಆದ್ರೂ ಸಹ ನಾವು ನಿಮ್ಮನ್ನು ಬಿಟ್ಕೊಡೋ ವ್ಯವಸ್ಥೆಯಲ್ಲಿ ಇರಲ್ಲ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದೀನಿ. ಅವ್ರಿಗೂ ಧೈರ್ಯ ತುಂಬಿದ ಕೆಲಸ ಮಾಡಿದ್ವಿ. ಅದರಿಂದ ಎಲ್ಲರೂ ಕೂಡ ಇವತ್ತು ನಮಗೆ ಎಲ್ಲ ಪಕ್ಷಗಳು ಇವತ್ತು ನಾನು ಕಾಂಗ್ರೆಸ್ಸು, JDS, BJP ಅಂತಿಲ್ಲ, ಎಲ್ಲ ಪಕ್ಷದ ಮುಖಂಡರು ನಮಗೆ ಒಂದು ಆಶೀರ್ವಾದ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ನನಗೆ ಭಾಳ ವಿಶ್ವಾಸದಿಂದ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿವರಾತ್ರಿ ಪ್ರಯುಕ್ತ ಆ ಕ್ಷೇತ್ರದಲ್ಲಿ ಜಾತ್ರೆ ನಡೆಯುತ್ತಿದ್ದು, ಅಲ್ಲಿಯ ಜಾತ್ರೆಯ ಪ್ರಯುಕ್ತ ಅದ್ದೂರಿ ದನಗಳ ಜಾತ್ರೆ ನಡೆಯುತ್ತಿದೆ. ಇನ್ನು ಅಲ್ಲಿನ ದನಗಳ ಜಾತ್ರೆಯಲ್ಲಿ ಈ ಬಾರಿ ಹಳ್ಳಿಕಾರ್ ತಳಿಯ ಎತ್ತುಗಳ ಕಾರುಬಾರು ಜೋರಾಗಿದ್ದು, ರೈತರು ತಮ್ಮ ಎತ್ತುಗಳನ್ನು ಮದುಮಕ್ಕಳಂತೆ ಸಿಂಗರಿಸಿ ಮಾರಾಟಕ್ಕೆ ಇಟ್ಟಿರುವುದು ಒಂದೆಡೆ ವ್ಯಾಪಾರಸ್ಥರ ಗಮನ ಸೆಳೆಯುತ್ತಿದ್ರೆ, ಮತ್ತೊಂದೆಡೆ ಜಾತ್ರೆಗೆ ಬಂದ ಜನರ ಗಮನ ಸೆಳೆಯುತ್ತಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇದು ಇತಿಹಾಸ ಪ್ರಸಿದ್ಧ, ಪುರಾಣ ಪ್ರಸಿದ್ಧ, ಧಾರ್ಮಿಕ ಹಾಗೂ ಪ್ರವಾಸಿ ತಾಣ ನಂದಿ ಗ್ರಾಮ. ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿದೆ. ಇಲ್ಲಿರುವ ಶ್ರೀ ಭೋಗನಂದೀಶ್ವರ ಹಾಗೂ ಯೋಗನಂದೀಶ್ವರ ದೇವಸ್ಥಾನದ ದೇವರುಗಳಿಗೆ ಶಿವರಾತ್ರಿಯಂದು ಅದ್ದೂರಿಯಾಗಿ ಜೋಡಿ ರಥೋತ್ಸವ ನಡೆಯುತ್ತದೆ. ಜಾತ್ರೆಯ ಅಂಗವಾಗಿ 1 ವಾರಗಳ ಕಾಲ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತದೆ. ಜಾತ್ರೆಯಲ್ಲಿ ಆಂಧ್ರ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯಗಳಿಂದ ಎತ್ತುಗಳನ್ನು ತಂದು ಮಾರಾಟಕ್ಕೆ ಇಡಲಾಗಿದೆ. ನಂದಿ ದನಗಳ ಜಾತ್ರೆಯಲ್ಲಿ ಈ ಬಾರಿ ಹಳ್ಳಿಕಾರ್ ತಳಿಯ ಎತ್ತು ಹಾಗೂ ಅಮೃತ ಮಹಲ್ಗಳದೇ ಕಾರುಬಾರು. ನಂದಿ ಜಾತ್ರೆಗೆ ಬಂದಿದ್ವಿ. ಇದು ಪ್ರೈಜ್ಗೆ ಬಂದಿದ್ವಿ, ಇಲ್ಲದೆ ಮಾರಿದ್ರೆ ಮಾರೋದು, ಇಲ್ದಿದ್ರೆ ಪ್ರೈಜ್ಗೆ ಬಂದಿದ್ವಿ. ಇವಾಗ ನಮ್ಮದು ಹಳ್ಳಿ ಕರ ವೈಟು, ಫುಲ್ ವೈಟು, ಪ್ಯೂವರು. ಎಷ್ಟು ದಿವಸ ನಡೀತದೆ ಅಣ್ಣ? ಒಂದು ವಾರದಿಂದ ನಡೀತದೆ. ಜಾತ್ರೆಯಲ್ಲಿ ಹೆಚ್ಚಾಗಿ ಯಾವ ಕಾಣಿಸ್ಕೊಳ್ತಿದೆ? ಹಳ್ಳಿ ಕರ ಅಣ್ಣ ಜಾಸ್ತಿ.
ಹಾಂ ನಿಮ್ದು ಏನು ರೇಟ್ ಹೋಯ್ತು? ನಮ್ಮದು 8.5 ಲಕ್ಷ ಹೇಳ್ತಾ ಇದ್ದೀವಿ ಅಣ್ಣ. ಎಷ್ಟು ಕೇಳಿದ್ದಾರೆ? ಅವರು ಒಂದು 6.5 ಲಕ್ಷವರೆಗೂ ಕೇಳಿದ್ರು ನಾವು ಕೊಡಲಿಲ್ಲ. ಫೈನಲ್ 7.80 ಆದರೆ ಕೊಡ್ತೀವಿ ಅಂದೆ, ಹೊರಟೋದ್ರು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ರೈತ ಆಂಜಿನಪ್ಪ ಎಂಬುವರ ಅದ್ದೂರಿಯಾಗಿ ಎತ್ತುಗಳ ಸ್ಟಾಲ್ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಆಂಜನಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಎತ್ತುಗಳ ಮಾರಾಟದಲ್ಲಿ ತೊಡಗಿಸಿಕೊಂಡಿದ್ದು 4 ಜೊತೆ ಹಳ್ಳಿ ಕಾರ್ ಎತ್ತುಗಳ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. 2 ಲಕ್ಷದಿಂದ 9 ಲಕ್ಷದವರೆಗೂ ಇವರ ಎತ್ತುಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ದೈತ್ಯಾಕಾರದ ಹಳ್ಳಿ ಕಾರ್ ತಳಿಯ ಎಲ್ಲರ ಗಮನ ಸೆಳೆಯಿತು. ಇನ್ನು 1 ಜೊತೆ ಸಾಕಲು ತಿಂಗಳಿಗೆ 20 ರಿಂದ 25 ಸಾವಿರ ಖರ್ಚು ಬರುತ್ತೆ. ಆದರೆ ಬೆಲೆ 9 ಲಕ್ಷ ರೂಪಾಯಿ ನಮ್ಮ ರೇಟಿಗೆ ವ್ಯಾಪಾರ ಆದರೆ ಮಾತ್ರ ಮಾರಾಟ ಮಾಡುತ್ತೇವೆಂದ ರೈತ. ನಮ್ಮ ಹೆಸರು ಆಂಜನಪ್ಪ ಅಂತ. ನಾವು ಇವತ್ತು ಇದನ್ನೇನು ವಿಶೇಷ ಅಂದರೆ, ಇಲ್ಲಿ ನಂದಿ ಜಾತ್ರೆ ಅಂದರೆ ವಿಶೇಷ ಜಾತ್ರೆ. ಇಲ್ಲಿ ಪುಣ್ಯದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವೆಲ್ಲ ಬೆಳಿಬೇಕು, ಇವೆಲ್ಲ ಜಾತ್ರೆ ಆಗಬೇಕು, ದನ ಜಾತ್ರೆ ಆಗಬೇಕು ಅಂತ ವಿಶೇಷ ಏನಂದರೆ, ಇಲ್ಲಿ ಇನ್ನು ನಮ್ಮ ತಾತ ಪುರಾತನ ಕಾಲದಾಗ ಜಾತ್ರೆ ಆಗ್ತಾಯಿತ್ತು. ಒಳ್ಳೆ ಎಷ್ಟು ಸಾವಿರಾರು ಜೊತೆ ಎತ್ತು ಸೇರ್ತಾಯಿತ್ತು. ಇವತ್ತು ಎತ್ತು ಕಡಿಮೆ ಆಗ್ತಾಯಿದೆ. ಕಡಿಮೆ ಆಗ್ತಾರ ಕಾರಣ ಅಂದರೆ, ನಾವು ಬೆಳೆಯೋದು ಇವು ಸಾಕೋದು ಕಷ್ಟ ಅಂತ ಬಿಟ್ಬಿಡ್ತಾರೆ. ಯುವಕರು ಸ್ವಲ್ಪ ಎಜುಕೇಷನ್ ಅದು ಮಾಡ್ಕೊಂಡು ಹೋಗ್ತಾರೆ. ಅದನ್ನಕ್ಕೆ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ತಾವ್ರೆ. ಇವತ್ತಿನಿಂದಾಗ ಏನಂದರೆ ಯುವಕರಿಗೆ ಉತ್ಸಾಹ ಬಂದೈತೆ. ಏನು ನಾವು ದನ ಸಾಕಬೇಕು, ನಾವು ಚೆನ್ನಾಗಿ ಬೆಳಿಬೇಕು, ನಾವು ಇಂಥ ಪರಿಸರದಾಗ ಬೆಳಿಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನಕ್ಕೆ ಇದನ್ನೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕಂತ ಒಂದು ನಮ್ಮ ಆಸೆ. ನೀವೇ ಯಾವ ತಳಿ ಬೆಳೆ? ನಾವು ಹಳ್ಳಿ ಕಾತಳಿ. ಎಷ್ಟು ವರ್ಷದಿಂದ? ನಾವು ನಮ್ಮ ತಾತ ಇದ್ದರು, ಆಮೇಲೆ ನಮ್ಮ ಅಪ್ಪ ಆದರು. ಇವಾಗ ನಾವು ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಮಗನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬೆಲೆ ಎಷ್ಟಿದೆ? ಇವು 9.5 ಲಕ್ಷ. ದುಬಾರಿ ಅಲ್ಲ? ದುಬಾರಿನೇ, ಆದರೆ ಬೆಲೆ ಜಾಸ್ತಿ ಆಗ್ಬಿಟ್ಟೈತಿ. ಇವತ್ತು ದನ ಸಿಗ್ತಾ ಇಲ್ಲ, ಒಳ್ಳೆ ತಳಿ ಸಿಗ್ತಾ ಇಲ್ಲ. ಇದು ಒಳ್ಳೆ ತಳಿ ಆಗಿರೋದಕ್ಕೆ ನಮ್ಗೆ ದುಬಾರಿನೇ ಬೆಲೆ ಇದು ಅನಿಸ್ತದ. ಇದಕ್ಕಿಂತ ಹೆಚ್ಚಾದ ದನ ಯಾವುದಿಲ್ಲ ಈ ಜಾತ್ರೆಯಲ್ಲಿ. ಇದು 5 ವರ್ಷದಿಂದ. ಫೋರ್ಸ್ ಏನಿಲ್ಲ. ನಾವು ಖುಷಿಗೆ ಸಾಕಬೇಕು, ಸಾಕ್ತಾ ಇರೋದು ಅಷ್ಟೇ. ಹುಲ್ಲು ಹಾಕ್ಕೊಂಡು, ಮೇವು ಹಾಕ್ಕೊಂಡು, ಬೂಸ ಹಿಂಡಿ ಎಲ್ಲ ಹಾಕ್ಕೊಂಡು ಸಾಕ್ತಾ ಇದ್ವಿ. ನಂದಿ ಜಾತ್ರೆಯಲ್ಲಿ ಮಾರಾಟಕ್ಕೆ ಬಂದಿರುವ ಎತ್ತುಗಳನ್ನು ರೈತರು ಮೈ ತೊಳೆದು ಪೌಡರ್ ಹಾಕಿ ಹೂಗಳಿಂದ ಸಿಂಗರಿಸಿ ಮಾರಾಟಕ್ಕೆ ಇಟ್ಟಿರುವುದು ದಾರಿ ಹೋಗರ ಗಮನ ಸೆಳೆಯುತ್ತಿದೆ. ಇನ್ನು ಕೆಲವರು ಎತ್ತುಗಳ ಬಳಿ ಬಂದು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಪುರಾಣ ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ತಾಣ. ವಿಶ್ವವಿಖ್ಯಾತ ಗಿರಿಧಾಮದ ತಪ್ಪಲಿನಲ್ಲಿದೆ. ಇಲ್ಲಿರುವ ಶ್ರೀ ಭೋಗನಂದೀಶ್ವರ ಹಾಗೂ ಯೋಗನಂದೀಶ್ವರ ದೇವಾಲಯದ ದೇವರುಗಳಿಗೆ ಶಿವರಾತ್ರಿಯಂದು ಅದ್ದೂರಿಯಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಹಬ್ಬದ ಮೊದಲನೇ ದಿನವೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದರು. ಈ ಕುರಿತು ಒಂದು ವರದಿ. ಹೀಗೆ ಎತ್ತ ನೋಡಿದ್ರು ಎಲ್ಲಿ ನೋಡಿದ್ರು ಕಣ್ಣು ಹಾರಿಸಿದಷ್ಟು ಜನವೋ ಜನ. ಇಂಥ ದೃಶ್ಯಗಳು ಕಂಡು ಬಂದಿದ್ದು ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿರುವ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿಯೇ. ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ರಾಜಧಾನಿ ಬೆಂಗಳೂರಿನ ಭಕ್ತರು ಲಗ್ಗೆ ಇಟ್ಟಿದ್ರು. ಮತ್ತೊಂದೆಡೆ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ಸ್ವಾಮಿಗೆ ದಿನವಿಡೀ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ನನ್ನ ಹೆಸರು ಪೂರ್ಣಿಮಾ ಅಂತ. ನಾವು ಸಾಕಾನಗರಿಂದ ಬಂದಿದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ ಭೋಗನಂದೀಶ್ವರ.
ಇವತ್ತು ವಿಶೇಷವಾದ ದಿನದಿಂದ ಅದಕ್ಕೋಸ್ಕರ ನಾವಿಲ್ಲಿ ಬಂದು ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಎಲ್ಲ ಚೆನ್ನಾಗಿ ಆಯಿತು. ನಾವೆಲ್ಲ ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಇವತ್ತು ಶಿವರಾತ್ರಿ ದಿನ ಉಪವಾಸ ಇದ್ದೀವಲ್ಲ, ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ನಂದಿ ಅನ್ನೋ ದೇವಸ್ಥಾನ ಚೆನ್ನಾಗಾಯಿತು. ಸ್ವಲ್ಪ ಕ್ರೌಡ್ ಇದೆ, ಬಟ್ ಪರವಾಗಿಲ್ಲ, ಚೆನ್ನಾಗಾಯಿತು ದರ್ಶನ. ಎಲ್ಲ ಚೆನ್ನಾಗಾಯಿತು, ಎಲ್ಲ ತುಂಬ ಚೆನ್ನಾಗಿದೆ. ಅಲಂಕಾರನೂ ಅಷ್ಟೇ, ಅರೇಂಜ್ಮೆಂಟು ಅಷ್ಟೇ, ತುಂಬ ಚೆನ್ನಾಗಿದೆ ಎಲ್ಲನೂ ಓವರಾಲ್. ಇಲ್ಲ, ತುಂಬ ಸಲ ಬಂದಿದ್ದೀವಿ, ತುಂಬ ಸಲ ಬಂದಿದ್ದೀವಿ, ಫಸ್ಟ್ ಟೈಮ್ ಅಲ್ಲ. ಸೊ ದಿಸ್ ಇಸ್ ಲೈಕ್ ನೇಟಿವ್ ಥರ. ಸೊ ಅವಾಗ ಬರ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ. ಶಾಂತ, 8ನೇ ಮೈಲಿ, ದಾಸರಹಳ್ಳಿ. ಇಲ್ಲಿ ತುಂಬ ವರ್ಷದಿಂದ ಬರ್ತಾ ಇದ್ವಿ, ಸುಮ್ಮನೆ ಹಾಗೆ ನೋಡಿಕೊಂಡು ಒಂದು ಪೀಸ್ಫುಲ್ಗೋಸ್ಕರ ಬರ್ತಾ ಇದ್ವಿ. ಸೊ ಇಲ್ಲಿ ಬಂದಾಗ ಇವಾಗ ಜಸ್ಟ್ ಹಾಗೆ ಬರೋಣ ಅಂತ ಬಂದೆ ಇಲ್ಲಿ. ಬಟ್ ತುಂಬ ವಿಶೇಷವಾಗಿ ಪೂಜೆ ಎಲ್ಲ ನಡೀತಾ ಇದೆ. ಇವನ್ ಇಲ್ಲಿ ಬಂದಾಗ ತುಂಬ ಮೈಂಡ್ ಏನೋ ಒಂಥರ ಶಾಂತಿ ಅಂತ ಹೇಳ್ತೀವಲ್ಲ, ಅದೆಲ್ಲ ತುಂಬ ಸಿಗುತ್ತೆ ನಮಗಿಲ್ಲ. ಇಷ್ಟ ಆಯಿತು, ಬರ್ಬೋದು ಎಲ್ಲರೂ. ಶಿವರಾತ್ರಿ ಸ್ಪೆಷಲ್ ಆಗಿ ವಿಶೇಷ ಪೂಜೆಗಳಿದೆ, ಆಮೇಲೆ ಅಲಂಕಾರಗಳು, ಮತ್ತು ಜಾತ್ರೆ ಮಹೋತ್ಸವ ನಡೀತಾ ಇದೆ. ಕ್ರೌಡು ತುಂಬ ಇದೆ. ದೇವರ ಅಲಂಕಾರ ತುಂಬ ಚೆನ್ನಾಗಿದೆ, ದರ್ಶನ ಚೆನ್ನಾಗಾಯಿತು. ನಾವು ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಇನ್ನು ನಾಳೆ ನಡೆಯುವ ಜೋಡಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಜೋಡಿ ರಥಗಳಿಗೆ ಸಿಂಗಾರದ ಸಿದ್ಧತೆಗಳು ಮಾಡಲಾಗುತ್ತಿತ್ತು. ಜಾತ್ರೆಯಲ್ಲಿ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುವ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಸುಮಾರು 350ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಆಯೋಜಿಸಿದ್ದಾರೆ. ಇನ್ನು ಒಟ್ಟಾರೆ ಶಿವರಾತ್ರಿ ಹಬ್ಬದ ಮೊದಲನೇ ದಿನವೇ ಲಕ್ಷಾಂತರ ಜನ ಭಕ್ತರು ಭೋಗನಂದೀಶ್ವರ ದೇವಾಲಯಕ್ಕೆ ಬಂದು ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದ ಪಡೆದು ಪುನೀತರಾದರು. ಹೆಸರು ಸ್ಮೃತಿ ಅಂತ. ನಾವು ಬೆಂಗಳೂರಿಂದ ಈ ಕಡೆ ಭೋಗನಂದೀಶ್ವರ ಟೆಂಪಲ್ಗೆ ಬಂದ್ವಿ. ಇವತ್ತು ಶಿವರಾತ್ರಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ಈ ಟೆಂಪಲ್ ತುಂಬ ಪ್ರಾಚೀನವಾದದ್ದು ಅಲ್ವಾ, ಅದಕ್ಕೇ ಹೇಗೆ ಅಲಂಕಾರ ಇದೆ, ಹೇಗೆ ಸಂಭ್ರಮ ನಡೀತಿದೆ ಅಂತ ನೋಡೋಕೆ ಬಂದ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜಾತ್ರೆನೇ ನಡೀತಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಂಥರ ಸ್ಪೆಷಲ್ ಮೂಮೆಂಟ್, ಬಿಕಾಸ್ ಮಹಾಶಿವರಾತ್ರಿ ದಿನ ಜಾತ್ರೆ ನೋಡೋದಾಗಲಿ, ಇಲ್ಲಿರೋ ದೇವಸ್ಥಾನ ಮತ್ತು ಶಿವನ ಅಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಬಂದುಬಿಟ್ಟು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಬಂದಿದ್ದೇನೆ, ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂತ. ಬಟ್ ಇಷ್ಟು ವೈಭೋಗದಿಂದ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇಲ್ಲಿ. ತುಂಬ ಖುಷಿಯಾಯಿತು. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಟೆಂಪಲಲ್ಲಿ ಒಂದೊಂದು ಗೋಪುರಕ್ಕೂ ಹೂವು ಹಾಕಿಬಿಟ್ಟು ಅಲಂಕಾರ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಅನಿಸ್ತು. ಇಲ್ಲೇ ಬೆಂಗಳೂರು ನಿಯರ್ ಬೈ ಇಷ್ಟು ಚೆನ್ನಾಗಿರೋ ಟೆಂಪಲ್ ಇದೆ ಅನ್ನೋದೇ ಆಶ್ಚರ್ಯ. ಟೋಟಲ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮಹಾಶಿವರಾತ್ರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿಯಲ್ಲಿ ಪುರಸಭೆ ಅಧಿಕಾರಿಗಳು ಇದ್ದಾರೆಯೋ ಇಲ್ಲವೋ ಎಂಬ ಸಂಶಯ ಮೂಡುತ್ತಿದೆ. ಜನರ ತೆರಿಗೆ ಹಣವನ್ನ ವೇತನವಾಗಿ ಪಡೆಯುತ್ತಿರುವ ಈ ಪುರಸಭೆ ಅಧಿಕಾರಿಗಳು ಜನರಿಗೆ ಸೇವೆ ಮಾಡಬೇಕು ಎಂಬುದನ್ನು ಮರೆತು ವರ್ತಿಸುತ್ತಿರುವ ಪರಿಣಾಮ ಪಟ್ಟಣದ ಜನತೆ ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಹಾಗಾದರೆ ಏನಾಗಿರಬಹುದು? ಈ ಸ್ಟೋರಿ ನೋಡಿ. ಬಾಗೇಪಲ್ಲಿ ಪುರಸಭೆಯಲ್ಲಿ ಅಧಿಕಾರಿಗಳು ಇದ್ದಾರೋ ಇಲ್ಲವೋ ತಿಳಿಯದಾಗಿದೆ. ಇದ್ದರೆ ಅವರ ಕೆಲಸ ಏನು ಎಂಬುದು ಅರ್ಥವಾಗದ ಸ್ಥಿತಿ ಇದೆ. ಜನರ ತೆರಿಗೆ ಹಣದಲ್ಲಿ ವೇತನ ಪಡೆಯೋ ಈ ಅಧಿಕಾರಿಗಳು ಜನರಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಈ ರಸ್ತೆ ಪರಿಸ್ಥಿತಿ. ವೀಕ್ಷಕರೇ, ಇಲ್ಲಿ ನೀವು ನೋಡ್ತಾ ಇರೋ ಚರಂಡಿ ನೀರು ಹರಿಯುತ್ತಿರೋದು ರಸ್ತೆಯಲ್ಲಿ. ಹೀಗೆ ಹರಿಯಲು ಆರಂಭಿಸಿ ತಿಂಗಳುಗಳೇ ಕಳೆದಿದೆ. ಈ ಸಂಬಂಧ ಸ್ಥಳೀಯರು ಹಲವಾರು ಬಾರಿ ಮನವಿ ಮಾಡಿಯೂ ಆಗಿದೆ. ಆದರೆ ಪುರಸಭೆ ಅಧಿಕಾರಿಗಳು ಮಾತ್ರ ಜಾಣ ನಿದ್ದೆಯಿಂದ ಎದ್ದಿಲ್ಲ. ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದ ಅಂಜಲಿ ಬಾರ್ ಪಕ್ಕದಲ್ಲಿ ಪೈಪ್ಲೈನ್ ಒಡೆದು ಚರಂಡಿಗೆ ನೀರು ಪೋಲಾಗುತ್ತಿದೆ. 10ನೇ ವಾರ್ಡ್ನ ಸ್ಪಂದನಾ ಕ್ಲಿನಿಕ್ ಪಕ್ಕದಲ್ಲಿ ಹಾದು ಹೋಗಿರುವ ಚರಂಡಿಯಲ್ಲಿ ಕಸ ತುಂಬಿಕೊಂಡಿದ್ದು, ಚರಂಡಿಗೆ ಬರುವ ಕಲುಷಿತ ನೀರು ಮನೆಗಳ ಮುಂದೆ ಹಾಗೂ ರಸ್ತೆಗೆ ಹರಿಯುತ್ತಿದೆ.
10 ದಿನಗಳಿಂದ ಚರಂಡಿಯ ಮಲಮೂತ್ರದ ನೀರು ರಸ್ತೆಯಲ್ಲೇ ಹರಿಯುತ್ತಿದೆ. ಗೂಳೂರು ವೃತ್ತದ ಬಳಿ ಸರಿಯಾಗಿ ಚರಂಡಿಗಳ ವ್ಯವಸ್ಥೆ ಇಲ್ಲದೆ ಚರಂಡಿ ನೀರು ಮನೆಗಳ ಮುಂದೆ ಹಾಗೂ ರಸ್ತೆಗಳ ಮೇಲೆ ಹರಿಯುತ್ತಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ನಿರ್ಮಾಣವಾಗಿದ್ದರೂ ಸಂಬಂಧಪಟ್ಟ ಪುರಸಭೆ ಹಾಗೂ ಒಳಚರಂಡಿಯ ಮಂಡಳಿಯ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂಬುದು ನಿವಾಸಿಗಳು ಆರೋಪಿಸಿದ್ದಾರೆ. ಪಟ್ಟಣದ 23 ವಾರ್ಡ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಲ್ಲ. ಇನ್ನೊಂದು ಕಡೆ ಚರಂಡಿ ವ್ಯವಸ್ಥೆ ಇದ್ದರೂ ಚರಂಡಿ ತುಂಬ ಪ್ಲಾಸ್ಟಿಕ್, ಪೇಪರ್, ಹೂಳು ತುಂಬಿಕೊಂಡಿದೆ. ಸರಳವಾದ ನೀರು ಹರಿಯಲು ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ರಸ್ತೆಯ ಮೇಲೆ ಕೊಳಕು ನೀರು ಹರಿಯುತ್ತಿರುವುದರಿಂದ ಪಟ್ಟಣದ ನಿವಾಸಿಗಳು ಚರಂಡಿ, ಮಲಮೂತ್ರದ ನೀರು ದುರ್ನಾತ ಬೀರುತ್ತಿದೆ. ಇದರಿಂದ ಜನರು ಮೂಗು ಮುಚ್ಚಿಕೊಂಡು ನಡೆಯುತ್ತಿದ್ದಾರೆ. ಜನರು ಗಲೀಜು ನೀರನ್ನು ತುಳಿದುಕೊಂಡು ಸಂಚರಿಸುವಂತಾಗಿದೆ. ಪಟ್ಟಣದಲ್ಲಿ ಅವೈಜ್ಞಾನಿಕವಾಗಿ ಒಳಚರಂಡಿ ಯೋಜನೆ ಮಾಡಿದ್ದಾರೆ. ಕಳಪೆ ಪೈಪ್ಗಳು, ಗುಂಡಿಗಳನ್ನು ಮಾಡಲಾಗಿದೆ. ಎತ್ತರದಿಂದ ನೀರು ಹರಿಸುವುದು ಬಿಟ್ಟು ತಗ್ಗಿನಿಂದ ಎತ್ತರ ಪ್ರದೇಶಕ್ಕೆ ಸಂಪರ್ಕ ಕೊಟ್ಟರೆ ನೀರು ಹರಿಯುವುದೇ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕು ಉಪಾಧ್ಯಕ್ಷ ಜಬೀವುಲ್ಲಾ ಮಾತನಾಡಿ, ಸಮರ್ಪಕವಾಗಿ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಚರಂಡಿ ನೀರು ರಸ್ತೆ ಹಾಗೂ ಮನೆಗಳ ಮುಂದೆ ಹರಿಯುತ್ತಿದೆ. ಗುಂಡಿಗಳಲ್ಲಿ ಶೇಖರಣೆ ಆಗಿದೆ. ಸೊಳ್ಳೆಗಳು ಆವಾಸ ಸ್ಥಾನವಾಗಿವೆ. ಪಟ್ಟಣದ ಸ್ವಚ್ಛತೆಗೆ ಪುರಸಭೆಗೆ ಸರ್ಕಾರದಿಂದ ಕೋಟ್ಯಾಂತರ ಹಣ ಅನುದಾನ ಬರುತ್ತದೆ. ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪಟ್ಟಣದ ಗೂಳೂರು ರಸ್ತೆ ಸ್ಪಂದನ ಆಸ್ಪತ್ರೆ ಮುಂಭಾಗ ಚರಂಡಿ ನೀರೆಲ್ಲ ರಸ್ತೆಗೆ ಹರಿತಾ ಇದೆ. ಅದೇ ರೀತಿಯಾಗಿ ಅಂಜನಿ ಬಾರ್ ಮುಂಭಾಗ ಪೈಪ್ ಒಡೆದೋಗಿ ನೀರೆಲ್ಲ ರಸ್ತೆಗೆ ಬರ್ತಾ ಇದೆ. ಆದರೆ ಇದನ್ನು ನಿರ್ವಹಣೆಯ ಜವಾಬ್ದಾರಿ ಹೊಂದಿರುವಂತಹ ಪುರಸಭೆ ಅಧಿಕಾರಿಗಳು ಇದನ್ನು ನೋಡಿದಿರ ಇದನ್ನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದರೂ ಕೂಡ ಇದರ ಬಗ್ಗೆ ಗಮನ ಹರಿಸಿದೆ. ಅದೇ ರೀತಿಯಾಗಿ ಆ ರಸ್ತೆಯಲ್ಲಿ ಓಡಾಡುವ ದ್ವಿಚಕ್ರ ವಾಹನ ಸವಾರರಿಗೆ ಆ ನೀರು ಅವರಿಗೆ ಎಲ್ಲ ಅದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಅದನ್ನು ನಾವು ಇವತ್ತು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದನ್ನು ಈ ಕೂಡಲೇ ಸರಿ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡು ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧರಾಗ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಗಣೇಶ್ ರೆಡ್ಡಿ, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮಹಾಶಿವರಾತ್ರಿ ಅರ್ಥವೇ ಹೇಳುವಂತೆ ಮಹಾಶಿವನ ರಾತ್ರಿ. ಅಂದು ಉಪವಾಸ ಇದ್ದು ರಾತ್ರಿ ಪೂರ್ತಿ ಜಾಗರಣೆ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಸನಾತನ ಹಿಂದೂ ಸಮುದಾಯದ ಬಲವಾದ ನಂಬಿಕೆ. ಇನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ ಉಪವಾಸ ಮತ್ತು ಜಾಗರಣೆ ಎರಡೂ ಮಾನವನ ಆರೋಗ್ಯಕ್ಕೂ ಸಹಕಾರಿ. ಇಂತಹ ಮಹಾಶಿವರಾತ್ರಿಯ ದಿನ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದಿಂದ ಶಿವಲಿಂಗ ದರ್ಶನ ಏರ್ಪಡಿಸಲಾಗಿದೆ. ಹಾಗಾದ್ರೆ ಎಲ್ಲಿ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಬೃಹತ್ ಶಿವಲಿಂಗ. ಇದನ್ನ ನಿರ್ಮಾಣ ಮಾಡಿದವರು ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದ ಅಕ್ಕಂದಿರು. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಲು ಮುಂದಾಗಿರುವ ಚಿಕ್ಕಬಳ್ಳಾಪುರದ ಪ್ರಶಾಂತನಗರದಲ್ಲಿರುವ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದ ಅಕ್ಕಂದಿರು ನಗರದ ಎಂಜಿ ರಸ್ತೆಯ ಮರಳಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಈ ಬಾರಿ ಶಿವಲಿಂಗ ದರ್ಶನ ಆಯೋಜಿಸಿದ್ದಾರೆ. ಇಲ್ಲಿ ಸಿದ್ಧಪಡಿಸಿರುವ ಶಿವಲಿಂಗಕ್ಕೆ ಪ್ರತಿಯೊಬ್ಬರೂ ಜಲಾಭಿಷೇಕ ಮಾಡಬಹುದಾಗಿದೆ. ಅದು ನೀವು ಲಿಂಗದ ಮೇಲೆ ನೀರು ಸುರಿದು ಅಭಿಷೇಕ ಮಾಡುವುದಲ್ಲ, ಬದಲಿಗೆ ನಿಮ್ಮ ಮನಸ್ಸಿಗೆ ತೋಚಿದಷ್ಟು ಹಣವನ್ನ ನೀಡಿ ಹುಂಡಿಯಲ್ಲಿ ಹಾಕಿದರೆ ತನ್ನಿಂದ ತಾನೇ ಶಿವಲಿಂಗದ ಮೇಲೆ ಜಲಾಭಿಷೇಕ ಆಗುವ ರೀತಿಯಲ್ಲಿ ತಂತ್ರಜ್ಞಾನ ಬಳಸಿ ಈ ಬಾರಿ ವಿಶೇಷತೆ ಮೆರೆದಿದ್ದಾರೆ. ಕಾಣ್ತಾ ಇದೆಯಲ್ವಾ? ನವೀನ್ ಕಿರಣ್ ಅವರು ಹಣವನ್ನ ಹುಂಡಿಗೆ ಹಾಕಿದ ಕೂಡಲೇ ಶಿವಲಿಂಗದ ಮೇಲೆ ಜಲಾಭಿಷೇಕವಾದ ಪರಿಯನ್ನು ನೋಡಿದರಲ್ಲ.
ನೀವು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವ ಇಚ್ಛೆ ಇದ್ದರೆ ಮತ್ತೇಕೆ ತಡ, ಕೂಡಲೇ ಮರುಳಸಿದ್ದೇಶ್ವರ ಕಲ್ಯಾಣ ಮಂಟಪಕ್ಕೆ ಬನ್ನಿ. ನಿಮ್ಮ ಕೈಯಿಂದಲೂ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಇನ್ನು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಮರುಳಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದಿಂದ ಆಯೋಜಿಸಿರುವ ಶಿವಲಿಂಗ ದರ್ಶನಕ್ಕೆ ಇಂದು ಭೇಟಿ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಮಹಾಶಿವರಾತ್ರಿಯ ದಿನ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದವರು ಪ್ರತಿ ವರ್ಷ ವಿಶೇಷವಾಗಿ ಆಚರಿಸುವುದು ರೂಢಿಯಾಗಿದೆ. ಮಹಾಶಿವನ ದರ್ಶನ ಮತ್ತು ಭಕ್ತಿಯಿಂದ ಆರಾಧನೆ ಮಾಡುವ ಮೂಲಕ ಪ್ರತಿಯೊಬ್ಬರೂ ಮೋಕ್ಷದ ಹಾದಿ ಹಿಡಿಯಬೇಕಿದೆ ಎಂದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ವಿಶ್ವವಿದ್ಯಾಲಯ ಪ್ರತಿ ವರ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಿವರಾತ್ರಿ ಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಪ್ರತಿ ವರ್ಷ ಒಂದು ಕಲ್ಯಾಣ ಮಂಟಪದಲ್ಲಿ ಈಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷ ಅಲಂಕಾರವನ್ನು ಮಾಡಿ ಈ ಭಾಗದ ಜನರಿಗೆ ಒಂದು ಭಕ್ತಿ ಮಾರ್ಗದಲ್ಲಿ ನಡೆಯತಕ್ಕಂಥದ್ದು ಮತ್ತು ಧ್ಯಾನ, ಮುಖ್ಯವಾಗಿ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಧ್ಯಾನ ಸಹನೂ ಅಷ್ಟೇ ಮುಖ್ಯ ಆಗ್ತದೆ. ನಾವು ಹೊಟ್ಟೆಗೆ ಆಹಾರವನ್ನು ಕೊಟ್ಟರೆ ಮೆದುಳಿಗೆ ಆಹಾರ ಧ್ಯಾನ ಆಗ್ತದೆ. ಇವತ್ತು ನಮ್ಮ ಭಾಗದಲ್ಲಿ ಬ್ರಹ್ಮಕುಮಾರಿ ಸಮಾಜ ಅಂತ ಏನು ಹೇಳ್ತೀವಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ಈ ಭಾಗದಲ್ಲಿರ್ತಕ್ಕಂತಹ ಅನೇಕರಿಗೆ ಧ್ಯಾನದ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ, ಆ ದಾರಿಯಲ್ಲಿ ನಡೀತಾ ಇದ್ದಾರೆ. ವಿಶೇಷವಾಗಿ ಅವರು ಪ್ರತಿದಿನ ನೀಡತಕ್ಕಂತಹ ವಾಣಿ ಏನಿದೆ, ಈ ವಾಣಿ ಮುಖಾಂತರ ಸಹಸ್ರಾರು ಜನರ ಜೀವನದಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ. ಈ ಬಾರಿಯ ಶಿವರಾತ್ರಿಯ ಪ್ರಯುಕ್ತ ಇವತ್ತು ಏನು ನಮ್ಮ ಮರಳುಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಇರತಕ್ಕಂತಹ ಅಂಬಾಭವಾನಿ ಹೋಟೆಲ್ನ ಮೇಲೆ ಏನು ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಇವತ್ತು ವಿಶೇಷವಾಗಿ ಈಶ್ವರನ ಒಂದು ಪಳೆಯುಳಿಕೆಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ವಿಶೇಷವಾಗಿ ಒಂದು ದಾನಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ಆ ದಾನಪೆಟ್ಟಿಗೆಯಲ್ಲಿ ದಾನ ಹಾಕಿದಾಗ ಈಶ್ವರನ ಮೇಲೆ ಅಭಿಷೇಕ ಆಗ್ತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಅನೇಕ ವಿಶಿಷ್ಟಗಳು 3Dನಲ್ಲಿ ಈಶ್ವರನ ಲಿಂಗದ ಮೇಲೆ ನಾನಾ ರೀತಿಯಾದಂತಹ ಭಕ್ತಿಭಾವ ಬರ್ತಕ್ಕಂತಹ ರೀತಿಯಲ್ಲಿ ಚಿತ್ರಣವನ್ನು ಮೂಡಿಸಿದ್ದಾರೆ. ಈ ಎಲ್ಲ ವಿಶೇಷತೆಗಳನ್ನು ಈ ಬಾರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ಈ ಮುಖ್ಯಸ್ಥರು ಯಾರ್ಯಾರಿದ್ದಾರೆ, ವಿಶೇಷವಾಗಿ ಗುರುಮೂರ್ತಿಯವರು, ಅವರ ಜೊತೆ ಇರ್ತಕ್ಕಂತಹ ಎಲ್ಲ ಅಕ್ಕನವರು, ಅಣ್ಣಂದಿರು, ಇವರೆಲ್ಲರೂ ಸೇರಿ, ಅದರಲ್ಲೂ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾಗಿದ್ದಂತಹ ನಾಗರಾಜ್ರವರು, ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ರವರು, ಇವರೆಲ್ಲರೂ ಸಹ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇನ್ನು ನಗರಸಭೆ ನಿಕಟಪೂರ್ವ ಉಪಾಧ್ಯಕ್ಷ ನಾಗರಾಜ್ ಜೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಾಶಿವ ರುದ್ರ ಎಂದೆಲ್ಲ ಖ್ಯಾತಿ ಪಡೆದಿರುವ ಈಶ್ವರ ಭೂಮಿಗೆ ಬಂದ ದಿನವೇ ಮಹಾಶಿವರಾತ್ರಿ. ಈ ದಿನ ಉಪವಾಸ ಮತ್ತು ಜಾಗರಣೆ ಮಾಡುವುದು ಸಂಪ್ರದಾಯ. ಪ್ರತಿಯೊಬ್ಬರೂ ಭೇಟಿ ನೀಡಿ ಶಿವಲಿಂಗ ದರ್ಶನ ಪಡೆಯುವಂತೆ ಕೋರಿದರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಪ್ರಶಾಂತ ನಗರದ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದಿಂದ ಮಹಾಶಿವರಾತ್ರಿ ಹಬ್ಬವನ್ನ ವಿಶೇಷವಾಗಿ ಆಚರಿಸುತ್ತಿದ್ದು, ಇಂದು ಶಿವಲಿಂಗ ದರ್ಶನ ಮತ್ತು ಜಲಾಭಿಷೇಕಕ್ಕೆ ಚಾಲನೆ ನೀಡಲಾಗಿದೆ. ರಾತ್ರಿ ಪೂರ್ತಿ ಜಾಗರಣೆ ಕಾರ್ಯಕ್ರಮವನ್ನು ಧ್ಯಾನದ ಮೂಲಕ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮ ಮಹಾಶಿವರಾತ್ರಿ ಹಬ್ಬವಾದ ಇಂದು ಒಂದು ದಿನಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ನಗರದ ಆಸಕ್ತರು ಇಂದೇ ಭೇಟಿ ನೀಡಿ ಶಿವಲಿಂಗ ದರ್ಶನ ಪಡೆಯಬಹುದಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕ್ಷೇತ್ರ ಭೋಗನಂದೀಶ್ವರ ಸ್ವಾಮಿ ದೇವಾಲಯ, ನಂದಿ.
ಮಹಾಶಿವರಾತ್ರಿ ಹಾಗೂ ನಂದಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣದಿಂದ ಶ್ರೀ ಭೋಗನಂದೀಶ್ವರ ದೇವಾಲಯದವರೆಗೆ ಹಾಗೂ ನಂದಿ ಕ್ರಾಸ್ನಿಂದ ಶ್ರೀ ಭೋಗನಂದೀಶ್ವರ ದೇವಾಲಯದವರೆಗೆ ದಿನಾಂಕ 15/2/2026 ಭಾನುವಾರ ಮತ್ತು 16/2/2026 ಸೋಮವಾರ ಉಚಿತ ಆಟೋಗಳ ಸೇವೆ. ಹರೀಶ್ ಕೆ ರೆಡ್ಡಿ, ಅಧ್ಯಕ್ಷರು, ಶ್ರೀ ಹರಿಕೃಷ್ಣ ಫೌಂಡೇಶನ್, ಆನೆಮಡುಗು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್, 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದ್ದು, ನಿನ್ನೆ ತಡರಾತ್ರಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 5 ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವ ದುರಂತ ಘಟನೆ ನಡೆದಿದೆ.
ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದ್ದು, ನಿನ್ನೆ ತಡರಾತ್ರಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 5 ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವ ದುರಂತ ಘಟನೆ ನಡೆದಿದೆ. ಅಪಘಾತದಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದರೆ ಒಬ್ಬ ಯುವಕ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಚೆಪಾಳ್ಯದ ಬಳಿ ಅಪಘಾತ ನಡೆದಿದೆ. ರಸ್ತೆಯಲ್ಲಿದ್ದ ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಕಾರು ಡಿಕ್ಕಿಯಾಗಿದ್ದು, ಕಾರಿನಲ್ಲಿದ್ದ 5 ಮೃತಪಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೆಲಮಂಗಲದಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಟಾಟಾ ಇಂಡಿಕಾ ಕಾರಿನಲ್ಲಿ 5 ಯುವಕರು ಪ್ರಯಾಣ ಮಾಡುತ್ತಿದ್ದು, ಓವರ್ ಸ್ಪೀಡ್ನಲ್ಲಿದ್ದ ಟಾಟಾ ಇಂಡಿಕಾ ಕಾರು ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಸ್ಥಳದಲ್ಲೇ 4 ಯುವಕರು ಮೃತಪಟ್ಟಿದ್ದರೆ ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಅಪಘಾತದಲ್ಲಿ ಒಟ್ಟು 5 ಜನ ಯುವಕರು ಮೃತಪಟ್ಟಿದ್ದು, ಮೃತರನ್ನ ಲಿಖಿತ್, ಹರ್ಷಿತ್ ಸೇರಿದಂತೆ 5 ಎಂದು ಗುರುತಿಸಲಾಗಿದೆ. 5 ಮೃತದೇಹಗಳನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಶಿವರಾತ್ರಿ ಹಬ್ಬಕ್ಕೆಂದು ಮನೆಯ ಮುಂದೆ ರಂಗೋಲಿ ಬಿಡಿಸುತ್ತಿದ್ದ ಮಹಿಳೆಯ ಚಿನ್ನದ ಮಾಂಗಲ್ಯ ಸರ ಕಿತ್ತುಕೊಂಡು ಸರಕಳ್ಳರು ಎಸ್ಕೇಪ್ ಆಗಿರುವ ಘಟನೆ ಶನಿವಾರ ರಾತ್ರಿ 9 ಗಂಟೆ ಸುಮಾರಿಗೆ ನಗರದ ಮುತ್ಯಾಲಮ್ಮ ದೇವಾಲಯದ ಹಿಂಭಾಗದಲ್ಲಿನ ಮುಕ್ತಾಂಬಿಕಾ ಬಡಾವಣೆಯಲ್ಲಿ ನಡೆದಿದೆ. ಶಿವರಾತ್ರಿ ಹಬ್ಬಕ್ಕೆಂದು ಮನೆಯ ಮುಂದೆ ರಂಗೋಲಿ ಬಿಡಿಸುತ್ತಿದ್ದ ಮಹಿಳೆಯ ಚಿನ್ನದ ಮಾಂಗಲ್ಯ ಸರ ಕಿತ್ತುಕೊಂಡು ಸರಗಳ್ಳರು ಎಸ್ಕೇಪ್ ಆಗಿರುವ ಘಟನೆ ಶನಿವಾರ ರಾತ್ರಿ 9 ಗಂಟೆಗೆ ಸುಮಾರಿಗೆ ನಗರದ ಮುತ್ಯಾಲಮ್ಮ ದೇವಾಲಯದ ಹಿಂಭಾಗದಲ್ಲಿನ ಮುಕ್ತಾಂಬಿಕಾ ಬಡಾವಣೆಯಲ್ಲಿ ನಡೆದಿದೆ. ಇಂದು ಶಿವರಾತ್ರಿಯ ಕಾರಣ ಗಿರಿಜಮ್ಮ ಎನ್ನುವವರು ಮನೆಯ ಮುಂದೆ ರಂಗೋಲಿ ಬಿಡಿಸುವ ವೇಳೆ ಈ ಘಟನೆ ನಡೆದಿದೆ. ಕಳ್ಳರು ಓಡಾಡುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಳಾಸ ಕೇಳುವ ನೆಪದಲ್ಲಿ ಪಲ್ಸ್ ಬೈಕ್ನಲ್ಲಿ ಬಂದ 2 ಅಪರಿಚಿತ ವ್ಯಕ್ತಿಗಳು ಗಿರಿಜಮ್ಮ ಅವರ ಕುತ್ತಿಗೆಯಲ್ಲಿದ್ದ ಸುಮಾರು 40 ಗ್ರಾಂ ತೂಕದ ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಎಂದು ದೂರಲಾಗಿದೆ. ಕಳ್ಳರು ತೆಲುಗು ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎನ್ನಲಾಗಿದ್ದು, ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗುಡಿಬಂಡೆ ಪ್ರಮುಖ ರಸ್ತೆಯಲ್ಲಿ ಗಿಡ ನೆಡುವ ಮೂಲಕ ಮಹಾಶಿವರಾತ್ರಿ ಹಬ್ಬವನ್ನ ಹಸಿರು ಹಬ್ಬವಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ಪರಿಸರ ವೇದಿಕೆ ಸೇರಿದಂತೆ ಇತರೆ ಸಂಘಟನೆಗಳಿಂದ ಇಂದು ಅದ್ದೂರಿಯಾಗಿ ಗಿಡ ನೆಟ್ಟು ಮಹಾಶಿವರಾತ್ರಿ ಹಬ್ಬವನ್ನ ಯುವಕರೆಲ್ಲ ಸೇರಿ ಆಚರಿಸಿದರು. ಹಬ್ಬ ಆಚರಣೆ ಎಂದರೆ ಸಿಹಿ ತಿಂಡಿ, ಹೊಸ ಬಟ್ಟೆ ಮಾತ್ರವಲ್ಲ ಎಂಬ ಸಂದೇಶವನ್ನ ಗುಡಿಬಂಡೆ ಪರಿಸರ ವೇದಿಕೆ ಕಾರ್ಯಕರ್ತರು ಇಂದು ನೀಡಿದ್ದಾರೆ. ದೇಶದಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುತ್ತಿರುವ ಈ ವೇಳೆ ಗುಡಿಬಂಡೆಯ ಪರಿಸರ ವೇದಿಕೆ ಕಾರ್ಯಕರ್ತರು ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶದೊಂದಿಗೆ ಮಹಾಶಿವರಾತ್ರಿ ಹಬ್ಬ ಆಚರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ವಿವಾಹವಾದ ದಿನ ಶಿವರಾತ್ರಿ. ಈ ದಿನ ಉಪವಾಸ ಆಚರಿಸುವುದು ದಾಂಪತ್ಯ ಯಶಸ್ವಿಗೆ ಉತ್ತಮ ಎಂದರು. ಮಹಾಶಿವರಾತ್ರಿಯ ಈ ದಿನ ಕೈಲಾಸವಾಸಿ ಪರಮಶಿವನನ್ನ ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭು ಶಂಕರನನ್ನು ನೆನೆದು ಪುನೀತರಾಗುತ್ತಾರೆ. ಶಿವರಾತ್ರಿಯನ್ನು ಹಿಂದೂ ಆಚರಣೆಗಳಲ್ಲಿ ಶಿವ ಭಕ್ತಿಯ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗಿದೆ. ಶಿವರಾತ್ರಿ ಭಕ್ತರು ಉಪವಾಸ, ಜಪ, ಪೂಜೆ ಮತ್ತು ಅಭಿಷೇಕಗಳ ಮೂಲಕ ಶಿವನ ಆಶೀರ್ವಾದ ಪಡೆಯಲು ಆಚರಿಸುವ ಹಬ್ಬವಾಗಿದೆ ಎಂದರು. ಇನ್ನು ಈ ದಿನ ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ಎಂಬ ಕಲ್ಪನೆ ಪ್ರತಿನಿಧಿಸುತ್ತದೆ. ಶಿವರಾತ್ರಿಯ ಜಾಗರಣೆ ಮಾಡುವುದರಿಂದ ಆತ್ಮಶುದ್ಧಿ, ಪಾಪಗಳ ನಿರ್ಮೂಲನೆ ಆಗುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿಯೊಬ್ಬರೂ ಗಿಡಮರ ಬೆಳೆಸಿ ಪರಿಸರ ಉಳಿಸಬೇಕು. ಪರಿಸರ ವೇದಿಕೆಯಿಂದ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆ ಜಾಸ್ತಿ ಇರುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಿನ ತೊಟ್ಟಿಗಳನ್ನು ಇಟ್ಟಿದ್ದು ಅದಕ್ಕೆ ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳ ದಾಹ ತೀರಿಸಲು ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಎಂದರು. ಈ ಉರು ಬಿಸಿಲು ಜಾಸ್ತಿ ಆಗ್ತಾ ಇದೆ, ತಾಪಮಾನ ಜಾಸ್ತಿ ಆಗಿ 40 ಡಿಗ್ರಿಗಿಂತ ಮೇಲೆ ಹೋಗುತ್ತೀವಿ ಸಲ ಅಂದಾಜು ಮಾಡಿದ್ದಾರೆ.
ದಯವಿಟ್ಟು ಪ್ರತಿಯೊಬ್ಬರು ಕೂಡ ಗಿಡ ಮರ ಬೆಳೆಸಿದ್ರೆ ಮಾತ್ರ ನಾವು ಉಳಿತೀವಿ. ಯಾಕಂದರೆ ಶಾಖ ಯಾವಾಗ ಜಾಸ್ತಿ ಆಗುತ್ತೋ ನೀರು ಕೂಡ ಹಾಹಾಕಾರ ಆಗ್ತಾಯಿದೆ. ಯಾರೋ ಪುಣ್ಯಾತ್ಮ ಕೆರೆ ಕಟ್ಕೊಂಡಿದ್ದಾರೆ, ಅವ್ರಿಗೆ ನಮಸ್ಕಾರ ಆಗಬೇಕು. ಕೆರೆಯಿಂದ ನಾವು ಉಳಿದಿದ್ದೀವಿ, ಇಲ್ಲ ಅಂದರೆ ಇಲ್ಲ. ಅದಕ್ಕಾಗಿ ಮುಂದೆ ಆಗಿ ನಾವು ಈ ಒಂದು ಮೇನಲ್ಲಿ ಏಪ್ರಿಲ್ನಲ್ಲಿ ಈಗಾಗಲೇ ತೊಟ್ಟಿಗಳನ್ನು ಇಟ್ಟಿದ್ದೀವಿ ಕಾಡಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮುಂದೆ ಅದಕ್ಕೆಲ್ಲ ನೀರು ಬಿಡ್ತೀವಿ. ಜೊತೆಗೆ ಅಕ್ಕಿಗಳಿಗೆ ಆಗ್ಬೋದು ಒಂದು ದವಸ ಧಾನ್ಯಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ಎಲ್ಲ ಪರಿಸರ ವೇದಿಕೆ ಮತ್ತು ಗ್ರೀನ್ ವಾರಿಯರ್ಸಿಂದ ಪತ್ರಕರ್ತರಾಗ್ಬೋದು ಎಲ್ಲ ಸಂಘ ಸಂಸ್ಥೆಯವರು ಸೇರಿಕೊಂಡು ಮುಂದೆ ಈ ಬರಗಾಲ ಹೋಗಿಸೋದಕ್ಕೆ ಏನೇನು ಬೇಕೋ ಗಿಡಗಳು ನೀರು ಹಾಕೋದಾಗ್ಬೋದು, ಆ ಪರಿಸರ ಉಳಿಸೋದಾಗ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಂದರೆ ನೀವು ನಾವು ಸೇರಿ ಪ್ರತಿಯೊಬ್ಬರು ಗಿಡ ಬೆಳೆಸ್ಕೋಬೇಕು. ಹೆಚ್ಚಾಗಿ ಫಾರೆಸ್ಟ್ ಅವ್ರು ಹೇಳಿದ್ದಾರೆ, ಮನೆಗೊಂದು ಒಂದು ಹೊಂಗೆ ಮರ ಹಾಕ್ಕೊಂಡ್ರೆ ಅದಕ್ಕೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ತಣ್ಣಗಿರುತ್ತೆ. ಆಂಧ್ರದಲ್ಲಿ ಮನೆಗೆ ಒಂದೊಂದು ಹೊಂಗೆ ಇದೆ, ತಣ್ಣಗೆ ಅಲ್ಲೇ ಕೆಳಗಡೆ ಮಲ್ಕೋಬೋದು. ನಾವು ಅದು ಗಿಡಗಳು ಬೇಕಾದ್ರೆ ನಮ್ಮನ್ನು ಕರೆ ಮಾಡಿ ನಿಮ್ಮ ಮನೆಗೆ ಒಂದು ಗಿಡ ತಗೊಂಬಂದು ಕೊಡ್ತೀನಿ. ಇದರಿಂದ ತಾಪಮಾನ ಕಡಿಮೆ ಮಾಡ್ಕೋಬೋದು. ನಾವು ಉಳಿಬೇಕಂದ್ರೆ ಮತ್ತು ಈ ಸೆಕೆಯನ್ನು ಕಡಿಮೆ ಮಾಡಬೇಕಂದ್ರೆ ಗಿಡ ಮರ ಬೆಳೆಸಬೇಕು. ನಾವು ಸೇರಿದಾಗ ಮಾತ್ರ ಈ ಒಂದು ಪರಿಸರ ಉಳಿಯುತ್ತೆ. ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ, ನಮ್ಗೆ ಗಿಡ ಕೊಡಿ ಅಂತ ಹೇಳ್ಬಿಟ್ಟು ನಾವು ಪುರುಷರು ಹಾಕಿ ಹೋಗ್ಬಾರ್ದು. ಅದರಿಂದ ನಾವು ಸೇರಿ ಗಿಡ ಮರವನ್ನು ಬೆಳೆಸೋಣ, ಪರಿಸರ ಉಳಿಸೋಣ. ಇನ್ನು ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಪ್ರತಿ ಕಾರ್ಯಕ್ರಮದಲ್ಲೂ ಗಿಡ ನೆಡುವ ಹವ್ಯಾಸ ವೇದಿಕೆ ಹಮ್ಮಿಕೊಂಡಿದೆ. ಪ್ರತಿಯೊಬ್ಬರೂ ತಮ್ಮ ಮನೆಗಳ ಮುಂದೆ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಇತರರಿಗೆ ಮಾದರಿಯಾಗಲು ಕೋರಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಗಿಡ ಬೆಳೆಸಿ, ಗಿಡ ಬೆಳೆಸಿ, ಗಿಡ ಬೆಳೆಸಿ, ಹಸಿರೇ ಶ್ರೀನಿವಾಸಪುರ ತಾಲೂಕಿನ ದೇವಲಪಲ್ಲಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ನಡೆದ ನಮ್ಮೂರು ನಮ್ಮ ಕೆರೆ ಕಾಮಗಾರಿ ತೀವ್ರ ಅಸಮಾಧಾನಕ್ಕೆ ಗುರಿಯಾಗಿದೆ. ಶ್ರೀನಿವಾಸಪುರ ತಾಲೂಕಿನ ದೇವಲಪಲ್ಲಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ನಡೆದ ನಮ್ಮೂರು ನಮ್ಮ ಕೆರೆ ಕಾಮಗಾರಿ ತೀವ್ರ ಅಸಮಾಧಾನಕ್ಕೆ ಗುರಿಯಾಗಿದೆ. ಕೆರೆಯ ಅಭಿವೃದ್ಧಿಯ ಹೆಸರಿನಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಗ್ರಾಮದ ನಿವಾಸಿ ರಮೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಕೆರೆ ಅಭಿವೃದ್ಧಿಗಾಗಿ ಸುಮಾರು 13 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ನಾಮಫಲಕ ಹಾಕಲಾಗಿದೆ. ಆದರೆ ವಾಸ್ತವದಲ್ಲಿ ಹಳೆಯ ಕಲ್ಯಾಣಿಯನ್ನೇ ಸ್ವಲ್ಪ ಮಟ್ಟಿಗೆ ನವೀಕರಿಸಿ ಹೊಸ ಕೆಲಸವೆಂದು ಬಿಂಬಿಸಿ ಹಣ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸ್ಥಳೀಯರು ಇದನ್ನ ಭಕ್ತಿಯಿಂದ ಕಲ್ಯಾಣಿ ಎಂದು ಕರೆಯುತ್ತಾರೆ. ಆದರೆ ಧರ್ಮಸ್ಥಳ ಸಂಘದವರು ಹಾಕಿರುವ ಫಲಕದಲ್ಲಿ ಕೆರೆ ಎಂದು ಉಲ್ಲೇಖಿಸಿರುವುದು ಸ್ಥಳೀಯರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಇತರ ಗ್ರಾಮಗಳಲ್ಲಿ ಕೆರೆಗಳು ಸುಂದರವಾಗಿ ಅಭಿವೃದ್ಧಿಗೊಂಡಿವೆ. ಆದರೆ ಇಲ್ಲಿ ಕೇವಲ ನಾಮಕಾವಸ್ಥೆ ಕೆಲಸ ನಡೆದಿದ್ದು ಕಲ್ಯಾಣಿಯ ಅಕ್ಕಪಕ್ಕದಲ್ಲಿ ಜಾನುವಾರುಗಳ ಮಲಮೂತ್ರ ವಿಸರ್ಜನೆಯಿಂದ ಗಲೀಜಾಗಿದೆ. ಪವಿತ್ರವಾದ ಧರ್ಮಸ್ಥಳದ ಹೆಸರಿನಲ್ಲಿ ಇಂತಹ ಕಳಪೆ ಕೆಲಸಗಳು ನಡೆಯಬಾರದು. ಹಳೆಯದನ್ನೇ ಸರಿಪಡಿಸಿ 13 ಲಕ್ಷ ರೂಪಾಯಿ ಖರ್ಚಾಗಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ. ನಮಗೆ ಇಂತಹ ಕೆಲಸ ಬೇಡ. ದನಕರುಗಳಿಗೆ ಕುಡಿಯಲು ನೀರು ಸಿಗುವಂತೆ ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಿಕೊಳ್ಳಲಿ. ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವ ಇಂತಹ ಕೆಲಸಗಳು ನಿಲ್ಲಬೇಕು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಕೇವಲ ಬೋರ್ಡ್ ಹಾಕಲು ಸೀಮಿತವಾಗದೆ ಗುಣಮಟ್ಟದ ಕಾಮಗಾರಿ ನಡೆಸಿ ಕಲ್ಯಾಣಿಯನ್ನ ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ಒಕ್ಕರಳಿನಿಂದ ಒತ್ತಾಯಿಸಿದ್ದಾರೆ. ಸರ್, ನಮ್ಮದು ದೇವಲಪಲ್ಲಿ, ಶ್ರೀನಿವಾಸ ತಾಲೂಕು ದೇವಲಪಲ್ಲಿ ಪೋಸ್ಟ್ ಅಂಡ್ ವಿಲೇಜು ರೋಣುಲೊಬ್ರಿ. ನಮ್ಮ ಗ್ರಾಮದಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಕೆರೆ ಅಂದರೆ ಕಲ್ಯಾಣಿ ಅಂತ ಕೆಲಸ ಮಾಡಿ ಇದರಲ್ಲಿ ಭಾರಿ ಅವ್ಯವಹಾರ ನಡೀತಿದೆ. ಇದರಲ್ಲಿ ಏನು ಮಾಡಬೇಕಂದ್ರೆ ಮಾಮೂಲಿ ನಮ್ಮ ತಾಲೂಕು ಅಥವಾ ನಮ್ಮ ರಾಜ್ಯಾದ್ಯಂತ ಯಾವ ಥರ ಮಾಡಿದ್ದಾರೋ ಅದೇ ಥರ ಮಾಡಬೇಕಾಗಿತ್ತು. ಆದರೆ ಇದರಲ್ಲಿ ಏನೋ ಗೋಲ್ಮಾಲ್ ನಡೆದು ನಾಮಕಾವಾಸ್ತಕ್ಕಷ್ಟೇ ಮಾಡಿದ್ದಾರೆ ಅಷ್ಟೇ ವಿನಃ ಹಳೇದಿದ್ದನ್ನು ಸ್ವಲ್ಪ ಡೋಸ್ ಮಾಡಿಬಿಟ್ಟು ಏನೋ ಕಲ್ಲುಗಳು ಅದು ಇದೆಲ್ಲ ಇದು ಮಾಡಿಬಿಟ್ಟು ಅವ್ರು ಮಾಡಿದ್ದಾರೆ. ಅದು ಬೇಕಾಗಿಲ್ಲ. ನಮ್ಮ ತಾಲೂಕಿನಲ್ಲಿ ಯಾವ ಗ್ರಾಮಗಳಲ್ಲಿ ಯಾವ ಥರ ಮಾಡಿದಾರೋ ಆ ಥರ ಮಾಡಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡುವವರೆಗೂ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅಷ್ಟೇ. ಅವ್ಯವಹಾರ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಅವ್ಯವಹಾರ ಅಂದರೆ ಈ ಥರ ಮಾಡಬೇಕಾಗಿತ್ತಾ? ಇವು ಬೇಕಾಗಿತ್ತಾ? ಇವು ನಮಗೆ ಮಾಮೂಲಿ ಇದ್ದಂಗೆ ಬಿಟ್ಬಿಡ್ಬೇಕಾಗಿತ್ತು. ನಾವೇನು ಕೇಳಲಿಲ್ಲ ಅವ್ರು ಮಾಡಿ ಅಂತ. ಧರ್ಮಸ್ಥಳನ ಒಂದು ಕೇಳಲಿಲ್ಲ. ಧರ್ಮಸ್ಥಳ ದೇವಸ್ಥಾನದ ಮೇಲೆ ಆಪಾರ ಹೊಂದಿಸೋಕೆ ಮಾತ್ರ ಈ ಥರ ಮಾಡಿದ್ದಾರೆ. ನೀವು ಕಾನೂನು ಪ್ರಕಾರ ನಿಮ್ಗೆ ಧರ್ಮಾಧಿಕಾರಿಗಳಿಂದ ಏನೋ ಸೂಚನೆ ಇದೆ, ಆ ಥರ ಮಾಡಬೇಕಾಗಿತ್ತು. ಈ ಥರ ಮಾಡೋಕ್ಕೆ ಅವರೇ ಬೇಕಾಗಿತ್ತು. ದೇವ್ರ ಹೆಸರಲ್ಲಿ ಎಷ್ಟು ಲಕ್ಷ ವೆಚ್ಚದಲ್ಲಿ ಮಾಡಿದ್ದಾರೆ ಸರ್? 13 ಚಿಲ್ಲರೆ ಅಂತ ಇದೆ ಅಷ್ಟೇ. ಅದೆಷ್ಟು ಮಾಡಿದಾರೆ ನಮಗೆ ಗೊತ್ತಿಲ್ಲ. ಅವ್ರು ಬೋರ್ಡ್ ಹಾಕಿರೋದು ಅಷ್ಟೇ. ಅದರಲ್ಲೂ ಕೆರೆ ಅಂತ ಹಾಕಿದ್ದಾರೆ, ಕಲ್ಯಾಣಿ ಅಂತಲ್ಲ. ಕೆರೆ ಎಲ್ಲೋ ಬೋರ್ಡ್ ತಗೊಂಡ್ಬಂದ್ಬಿಟ್ಟು ದೇವಲಪಲ್ಲಿ ಹಾಕ್ಬೇಕಾಗಿತ್ತು. ನೀವು ಅದನ್ನೇನಾದ್ರು ಕೇಳಿದ್ರೆ ಸರ್? ಇಲ್ಲ ಸರ್, ನಮ್ಮ ಗಮನಕ್ಕೆ ಯಾವುದೂ ಥರ ಬಂದಿಲ್ಲ. ಏನೋ ಊರಲ್ಲಿ ಬಂದಿದೆ ಅಂತ ಹೇಳಿದ್ರು ಯಾವ ಒಂದು
ಒಂದು 2 ವರ್ಷಕ್ಕೆ ಮುಂಚೆ ಅಷ್ಟೇ. ಅಷ್ಟು ವಿನ ಏನೂ ಬಂದಿಲ್ಲ ನಮಗೆ, ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಾಗತಾರ್ಥ. ಯಾಕಂದರೆ ಈ ಥರ ಮಾಡಬೇಕು ಅಂತ ನಾವು ಅಂದ್ಕೊಂಡಿಲ್ಲ ಈ ಥರ ಮಾಡ್ತಾರೆ ಅಂತ. ಏನೋ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಕಲ್ಯಾಣಿಗೆ ಸ್ವಲ್ಪ ನೀರು ಬಂದು ದನ ಕರುಗಳಿಗೆ ನೀರು, ಸ್ವಲ್ಪ ಊರಲ್ಲಿ ಏನಾದರೂ ಸ್ವಲ್ಪ ಕ್ಷೇಮ, ನೀರಿಗೆ ಏನಾದರೂ ಅಭಾವ ಬಂದಾಗ ಎತ್ಕೊಂಡು ಹೋಗೋಕೆ ಮಾಡ್ತಾರೆ ಅಂದ್ಕೊಂಡು ವಿನಃ ಈ ಥರ ಗಲೀಜಾಗಿ ಮಾಡ್ತಾರೆ. ನೋಡಿ, ಕುರುಗಳೆಲ್ಲ ಮೇಯ್ತಾ ಇವೆ, ಈ ಮಲ ವಿಸರ್ಜನೆ ಎಲ್ಲ ಮಾಡ್ತಾರೆ. ಈ ಥರ ಮಾಡೋಕ್ಕೆ ಅವ್ರಿಗೇನು ನಾಚಿಕೆ ಆಗಬೇಕು ದೇವ್ರ ಹೆಸರಲ್ಲಿ. ಈ ಥರ ಮಾಡ್ಕೊಡ್ದು ಏನಾದರೂ ಇದ್ದರೆ ನಿಮ್ಮ ಯೋಜನೆಯ ಪ್ರಕಾರ ಏನಿದೆಯೋ ಅದು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ. ಈ ಥರ ಎಲ್ಲೂ ಮಾಡಬೇಡ್ರಿ. ನಮ್ಮ ರಾಜ್ಯದಲ್ಲಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರೋ ಥರ ಮಾಡಿದ್ದಾರೆ. ಇದು ಬೇಕಾಗಿಲ್ಲ ನಮಗೆ. ನೀವು ಹಳೇದೇನಾದರೂ ಇದ್ದರೆ ನೀವು ಮಾಡ್ಕೊಳ್ಳಿ, ನಮ್ಮ ಹೇಗಿದೆಯೋ ಆಗಿರಲಿ. ಈ ಥರ ಮಾಡಿಬಿಟ್ಟು ದೇವಲಪಲ್ಲಿ ಗ್ರಾಮದಲ್ಲಿ ಮಾಡಿದ್ದೀವಿ ಅಂತ ಬಿಲ್ ಮಾಡ್ಕೊಂಡ್ಬಿಟ್ಟು ಲಕ್ಷ ಕೋಟಿಗಳು ತಿನ್ನಕ್ಕೆ ಹೋಗ್ಬೇಡ್ರಿ. ಇದು ಸ್ವಲ್ಪ ನಾಚಿಕೆಗೇಡಾಗುತ್ತೆ ನಮಗೆ ನಾಚಿಕೆ. ದೇವಲಪಲ್ಲಿ ಗ್ರಾಮದಲ್ಲಿ ಬೇರೆ ಯಾರಾದರೂ ಬಂದು ಈ ಥರ ರಸ್ತೆಯಲ್ಲಿ ಹೋದಾಗ ದೇವಲಪಲ್ಲಿ ಕಲ್ಯಾಣಿ ಅಂತ ಬೋರ್ಡ್ ಇರೋದು ಬಿಟ್ಬಿಟ್ಟು ಕೆರೆ ಎಲ್ಲಿ ಬೋರ್ಡ್ ಹಾಕ್ಬೇಕಾಗಿರೋದು? ಇಲ್ಲಲ್ಲ ಸರ್ ಹಾಕೋದು. ಕೆರೆ, ಇದು ಕೆರೆನಾ? ಬರೆಯೋನ್ಗೆ ಯಾವ ಥರ ಬಂತು ಬರೆಯೋಕ್ಕೆ? ಕಲ್ಯಾಣಿನ ಬಿತ್ಕೊಂಡ್ಬಿಟ್ಟು ಕೆರೆ ಅಂತ ಮಾಡೋವನಿ, ದೇವಲಪಲ್ಲಿ ಕೆರೆ ಅಂತ ಹೇಳಿ ಏನೋ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಜಾಗತಿಕ ಮಟ್ಟದಲ್ಲಿ ಶಿಕ್ಷಣಕ್ಕೆ ಮಹತ್ವ ಹೆಚ್ಚಾಗಿದೆ. ಶಿಕ್ಷಣದಿಂದ ಮಾತ್ರ ಭವಿಷ್ಯದ ಯುವ ಪೀಳಿಗೆಗೆ ಸಾಧನೆ ಮಾಡಲು ಸಾಧ್ಯ. ಕೌಶಲ್ಯಾಭಿವೃದ್ಧಿ ಇಲಾಖೆ 8 ಮತ್ತು 9ನೇ ತರಗತಿಯಲ್ಲಿ ವಿಶೇಷ ಪಠ್ಯಕ್ರಮ ರಚಿತವಾಗುತ್ತಿದೆ. 4200ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಶ್ಲಾಘನೀಯ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಆಯೋಜನೆಗೊಂಡ ನೆಲಮಂಗಲ ಉತ್ಸವದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿದರು. ಯುವ ಪೀಳಿಗೆಯ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮ ಇದಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಶಿಕ್ಷಣಕ್ಕೆ ಮಹತ್ವ ದಿನೇ ದಿನೇ ಹೆಚ್ಚಾಗಿದೆ. ಶಿಕ್ಷಣದಿಂದ ಮಾತ್ರ ಭವಿಷ್ಯದ ಯುವ ಪೀಳಿಗೆಗೆ ಸಾಧನೆ ಮಾಡಲು ಸಾಧ್ಯ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಜೀವನದ ಬದಲಾವಣೆ ಘಟ್ಟ. ಕೌಶಲ್ಯಾಭಿವೃದ್ಧಿ ಇಲಾಖೆ 8 ಮತ್ತು 9ನೇ ತರಗತಿ ಮುಂದಿನ ದಿನಗಳಲ್ಲಿ ಕೌಶಲ್ಯಾಭಿವೃದ್ಧಿಗೆ ಆಯ್ಕೆಗಳ ವಿಫಲವಾಗಿ ತೆರೆದಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದು, 37,000 ವಿದ್ಯಾರ್ಥಿಗಳಿಗೆ 30,000 ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಸ್ವಾಗತಾರ್ಹ ಎಂದರು. ಇನ್ನು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ನೆಲಮಂಗಲ ಉತ್ಸವಕ್ಕೆ ಇಂದು ಚಾಲನೆ ನೀಡಿದ್ದೇವೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದೇ ನನ್ನ ಮುಖ್ಯ ಗುರಿ ಎಂದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಶಿವನ ದೇವಾಲಯಗಳಲ್ಲಿ ಶಿವರಾತ್ರಿ ವೈಭವ ಮುಗಿಲು ಮುಟ್ಟಿತ್ತು. ಇತಿಹಾಸ ಪ್ರಸಿದ್ಧ 108 ಲಿಂಗಗಳ ಓಂಕಾರೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಸಂಭ್ರಮ ಅದ್ಧೂರಿಯಾಗಿ ನೆರವೇರಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಶಿವನ ದೇವಾಲಯಗಳಲ್ಲಿ ಶಿವರಾತ್ರಿ ವೈಭವ ಮುಗಿಲು ಮುಟ್ಟಿತ್ತು. ಇತಿಹಾಸ ಪ್ರಸಿದ್ಧ 108 ಲಿಂಗಗಳ ಓಂಕಾರೇಶ್ವರ ದೇವಾಲಯದಲ್ಲಿ ಶಿವರಾತ್ರಿಯ ಸಂಭ್ರಮ ಅದ್ಧೂರಿಯಾಗಿ ನೆರವೇರಿತು. ದೇವರಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನೆಲೆಸಿರೋ 108 ಲಿಂಗಗಳ ಓಂಕಾರೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿತ್ತು. ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಬೆಳಗ್ಗೆ 5 ಗಂಟೆಯಿಂದ ಓಂಕಾರೇಶ್ವರ ದೇವರಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಬೆಳಗ್ಗೆಯಿಂದ ದೇವರ ದರ್ಶನ ಪಡೆಯುತ್ತಿರುವ ಭಕ್ತಗಣ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ಓಂಕಾರೇಶ್ವರ ದೇವರಿಗೆ ವಿಶೇಷ ಅಲಂಕಾರ, ಸಾಲಿನಲ್ಲಿ ನಿಂತು ಓಂಕಾರೇಶ್ವರ ಸ್ವಾಮಿ ಸಮೇತ 108 ಲಿಂಗಗಳ ದರ್ಶನ ಪಡೆದ ಭಕ್ತರು. ಮಹಾಶಿವರಾತ್ರಿ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ವಿವಿಧ ಶಿವನ ದೇವಾಲಯಗಳಲ್ಲಿ
ಭಕ್ತಿ ಭಾವದ ವಾತಾವರಣ ಕಂಗೊಳಿಸಿತು. ಬೆಳಗ್ಗಿನಿಂದಲೇ ಭಕ್ತರು ಶ್ರದ್ಧಾಭಕ್ತಿಯಿಂದ ದೇವಾಲಯಗಳಿಗೆ ಆಗಮಿಸಿ ಶಿವಲಿಂಗಕ್ಕೆ ಹಾಲು, ಜೇನು, ಬೆಲ್ಲ, ಬಿಲ್ವಗಳಿಂದ ಅಭಿಷೇಕ ನೆರವೇರಿಸಿದರು. ಗೌರಿಬಿದನೂರು ನಗರದ ಶನೀಶ್ವರ ದೇವಾಲಯದಲ್ಲಿ ನೆಲೆಸಿರುವ ಭವಾನಿ ಶಂಕರ, ಬಜಾರ್ ರಸ್ತೆಯ ಗೌರಿ ವಲ್ಲಭೇಶ್ವರ, ಕಲ್ಲುಡಿಯ ಕಲ್ಲಿನಾಥೇಶ್ವರ, ಹಿರೇಬಿದನೂರು ರಾಮಲಿಂಗೇಶ್ವರ ಹೀಗೆ ಹಲವು ಶಿವನ ದೇವಾಲಯಗಳಲ್ಲಿ ವೇದ ಮಂತ್ರಗಳ ಘೋಷಣೆ, ಘಂಟಾನಾದ ಹಾಗೂ ಭಜನೆಗಳ ಮಧುರ ಸ್ವರಗಳು ದೇವಸ್ಥಾನ ಪ್ರಾಂಗಣವನ್ನ ಆಧ್ಯಾತ್ಮಿಕತೆಯ ಸಾಗರವಾಗಿಸಿತು. ವಿಶೇಷ ಪೂಜೆಗಳು, ರುದ್ರಾಭಿಷೇಕ, ಹೋಮ ಹವನಗಳು ವೈದಿಕ ಪಂಡಿತರ ನೇತೃತ್ವದಲ್ಲಿ ಶ್ರದ್ಧೆಯಿಂದ ನಡೆಯಿತು. ರಾತ್ರಿ ಜಾಗರಣೆ ಕಾರ್ಯಕ್ರಮಗಳು, ಶಿವತಾಂಡವ ಸ್ತೋತ್ರ ಪಠಣ, ಭರತನಾಟ್ಯ, ಭಕ್ತಿಗೀತೆಗಳು ಮತ್ತು ಧಾರ್ಮಿಕ ಉಪನ್ಯಾಸಗಳು ಭಕ್ತರಲ್ಲಿ ಭಕ್ತಿ ಮತ್ತು ಶಾಂತಿಯ ಸಂದೇಶವನ್ನ ಸಾರಿದವು. ದೇವಸ್ಥಾನಗಳ ಸುತ್ತಲೂ ಅಲಂಕಾರಿಕ ಬೆಳಕುಗಳು ಮತ್ತು ಹೂವಿನ ತೋರಣಗಳು ಕಣ್ಮನ ಸೆಳೆಯುವಂತೆ ಸಿಂಗರಿಸಲ್ಪಟ್ಟಿದ್ದವು. ಭಕ್ತರ ಅಪಾರ ಹರಿವು ದೇವಾಲಯಗಳಿಗೆ ಆಧ್ಯಾತ್ಮಿಕ ಕಳೆ ನೀಡಿದ್ದು, ಎಲ್ಲೆಡೆ ಹರ ಹರ ಮಹಾದೇವ ಎಂಬ ಘೋಷಣೆಗಳು ಮೊಳಗಿದವು. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಭಕ್ತರು ಉಪವಾಸ ವ್ರತ ಪಾಲಿಸಿ ಶಿವನ ಕೃಪೆ ಪಡೆಯುವ ಆಶಯದಿಂದ ಪ್ರಾರ್ಥನೆ ಸಲ್ಲಿಸಿದರು. ಇನ್ನು ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಏಕತೆ, ಭಕ್ತಿ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳ ಮಹತ್ವವನ್ನ ಮರುಸ್ಮರಿಸಿತು. ದೇವಾಲಯಕ್ಕೆ ಬಂದ ಭಕ್ತರಿಗೆ ತೀರ್ಥ ಪ್ರಸಾದವನ್ನ ಸ್ವೀಕರಿಸಿದರು. ಪ್ರೋಕ್ತೋ ಭಾಗರ್ತವರ್ಗವರ್ತೆ ಜಗದತ್ಪಿತರೋ ಹೊಂದೇ ಪಾರ್ವತಿ ಪರಮೇಶ್ವರೋ ಶ್ರೀ ಗೌರಿಬಿದನೂರು ತಾಲೂಕಿನ ಹಿರೇಬಿದನೂರು ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೋಧೂಳಿ ಲಗ್ನದಲ್ಲಿ ಸ್ವಾಮಿಯವರಿಗೆ ಗೋಪೂಜೆ ಹಾಗೂ ಗಂಗಾ ಪೂಜೆ, ತದನಂತರ ಪಂಚಾಮೃತ ಅಭಿಷೇಕ, ಮಹಾರುದ್ರಾಭಿಷೇಕ, ಈ ಸಂಜೆ ಗೋಧೂಳಿ ಲಗ್ನದಲ್ಲಿ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಹಾಗೂ ಉತ್ಸವ ಮೂರ್ತಿ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ ನೆರವೇರಿತು. ನಾಡಿನ ಸಮಸ್ತ ಭಕ್ತಾದಿಗಳಿಗೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಕೃಪಾ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊತೇನೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶಿವರಾತ್ರಿ ಆಚರಣೆ ಅಂಗವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿಯೂ ಬೆಳಗ್ಗೆಯಿಂದಲೇ ರುದ್ರಾಭಿಷೇಕದೊಂದಿಗೆ ವಿಶೇಷ ಪೂಜೆಗಳು ನಡೆದವು. ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶಿವರಾತ್ರಿ ಆಚರಣೆಯ ಅಂಗವಾಗಿ ಎಲ್ಲಾ ಶಿವಾಲಯಗಳಲ್ಲೂ ಬೆಳಗ್ಗೆಯಿಂದಲೇ ರುದ್ರಾಭಿಷೇಕದೊಂದಿಗೆ ವಿಶೇಷ ಪೂಜೆಗಳು ನಡೆದವು. ಭಕ್ತಾದಿಗಳು ಪಂಚಲಿಂಗಗಳಾದ ಅಶೋಕ ರಸ್ತೆಯಲ್ಲಿರುವ ಕೋಟೆ ಸೋಮೇಶ್ವರ ಮತ್ತು ಪೇಟೆ ನಗರೇಶ್ವರ, ಕಾಶಿ ವಿಶ್ವನಾಥೇಶ್ವರ, ಅಗ್ರಹಾರ ಬೀದಿಯ ಜಲಕಂಠೇಶ್ವರ ಮತ್ತು ಏಕಾಂಬರೇಶ್ವರ ದೇವಾಲಯಗಳನ್ನು ದರ್ಶಿಸಿ 2 ಕಿಲೋಮೀಟರ್ ದೂರವಾದರೂ ನಡೆದುಕೊಂಡೇ ವೀರಾಪುರದ ಗವಿಗಂಗೇಶ್ವರ ಮತ್ತು ಬೂದಾಳದ ಮಲೆಮಲ್ಲೇಶ್ವರ ದೇವಾಲಯಗಳನ್ನು ಸಂದರ್ಶಿಸುತ್ತಿದ್ದು ವಿಶೇಷವಾಗಿತ್ತು. ನಗರದ ಅರಳೆಪೇಟೆಯ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ 12 ಲಿಂಗಗಳ ದರ್ಶನ ಏರ್ಪಡಿಸಿದ್ದು ನೋಡುಗರ ಕಣ್ಮನ ಸೆಳೆಯಿತು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಶಿವನ ಜೀವನ ಚರಿತ್ರೆ ಸಾಕ್ಷಾತ್ಕಾರ ಕುರಿತು ವಿಶೇಷ ಉಪನ್ಯಾಸ, ಪ್ರವಚನಗಳು ನಡೆದವು. ಜಾಗರಣೆ, ಉಪವಾಸದ ಮಹಿಮೆ ಕುರಿತು ಭಕ್ತರಿಗೆ ವಿವರಿಸಿದರು. ತಾಲೂಕಿನ ಮಳ್ಳೂರಿನ ಸಾಯಿಬಾಬಾ ಮಂದಿರದಲ್ಲಿನ ಜಲಕಂಠೇಶ್ವರ ಸ್ವಾಮಿಗೆ ಕುಂಭಾಭಿಷೇಕ, ರುದ್ರಹೋಮ, ಪಲ್ಲಕ್ಕಿ ಸೇವೆ ಮತ್ತು ಪುಷ್ಪಾಭಿಷೇಕವನ್ನ ವೀಕ್ಷಿಸಲು ಗ್ರಾಮಾಂತರ ಪ್ರದೇಶದಿಂದ ನೂರಾರು ಭಕ್ತರು ಸೇರಿದ್ದರು. ನಲ್ಲರಹಳ್ಳಿ ಬಳಿಯ ಶ್ರೀ ರಾಮಲಿಂಗನ ಬೋಡು ದೇವಾಲಯ, ಗುಡಿಹಳ್ಳಿಯ ಸೋಮೇಶ್ವರ ಸ್ವಾಮಿ, ಚಿಕ್ಕದಾಸರಹಳ್ಳಿಯ ಶ್ರೀ ಬ್ಯಾಟರಾಯ ಸ್ವಾಮಿ ದೇವಾಲಯ ಸೇರಿ ಇತರೆ ದೇವಾಲಯಗಳಲ್ಲೂ ವಿಶೇಷ ಪೂಜೆ ನಡೆದವು. ಚೌಡಸಂದ್ರದ ಸೋಮೇಶ್ವರ ದೇಗುಲದಲ್ಲಿ ಶಿವರಾತ್ರಿಯಂದು ಬೆಳಗ್ಗೆ ಸೂರ್ಯಕಿರಣ ಲಿಂಗವನ್ನ ಸ್ಪರ್ಶಿಸುವುದು ವಿಶೇಷ ಆಕರ್ಷಣೆ. ಸುತ್ತಮುತ್ತಲ ಗ್ರಾಮಸ್ಥರು ಇದನ್ನ ತಂಡೋಪತಂಡವಾಗಿ ಆಗಮಿಸಿ ದರ್ಶನ ಪಡೆದರು. ಎಲ್ಲ ದೇಗುಲಗಳಲ್ಲೂ ಜಾಗರಣೆ ಇರುವ ಭಕ್ತಾದಿಗಳಿಗೆ ಫಲಾಹಾರ ವಿತರಣೆ, ಭಜನೆ, ಹರಿಕಥಾ ಕಾಲಕ್ಷೇಪವನ್ನ ಏರ್ಪಡಿಸಲಾಗಿತ್ತು. ಶಿಡ್ಲಘಟ್ಟ ನಗರದಲ್ಲಿರುವ ನಗರೇಶ್ವರ ಸ್ವಾಮಿ ದೇವಾಲಯದ ಆಲಯದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಅಯೋಧ್ಯ ನಗರ ಶಿವಾಚಾರ ನಗರದ ವೈಶ್ಯ ಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಸ್ವಾಮಿಯವರಿಗೆ ಬೆಳಗಿನ ಜಾವ ಫಲಪಂಚಾಮೃತ ಅಭಿಷೇಕ, ಮಂಗಳ ದ್ರವ್ಯಾಭಿಷೇಕ, ನಂತರ ಸ್ವಾಮಿಯವರಿಗೆ ವಿಶೇಷವಾದಂತಹ ಏಕವಾರ ರುದ್ರಾಭಿಷೇಕದೊಂದಿಗೆ ಪುಷ್ಪ ಅಲಂಕಾರವನ್ನು ಇದೀಗ ಪೂರ್ಣಗೊಳಿಸಿದ್ದೇವೆ. ಅದಾದ ನಂತರ ಸಂಜೆ ಇಲ್ಲಿ ಉತ್ಸವ ವಿಗ್ರಹಗಳಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಅವರಿಗೆ ಪೂಜೆಯನ್ನು ಮಾಡುವ ಮುಖಾಂತರ ದೇವರ ದರ್ಶನಕ್ಕೆ ಅನುಮತಿ ಮಾಡಿಕೊಡಲಾಗುತ್ತದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಭಾನುವಾರ ಮಹಾಶಿವರಾತ್ರಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಶಿವನ ದೇವಾಲಯಗಳಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಪಟ್ಟಣದ ಭೈರವೇಶ್ವರ ದೇವಾಲಯ ಹಾಗೂ ಪರಗೋಡು ಪಂಚಲಿಂಗ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅಲಂಕಾರ ಮಾಡಲಾಗಿತ್ತು. ಬಿಲ್ವಾರ್ಚನೆ ನಡೆಸಲಾಯಿತು. ಜಾಗರಣೆ ಅಂಗವಾಗಿ ಅಹೋರಾತ್ರಿ ಭಜನೆ ಹಮ್ಮಿಕೊಳ್ಳಲಾಗಿದೆ. ಶಿವನ ದೇವಾಲಯಗಳಲ್ಲಿ ಭಕ್ತರು ಬೆಳಗ್ಗೆಯಿಂದಲೇ ಪೂಜೆ ಸಲ್ಲಿಸುತ್ತಿದ್ದರು. ಸಂಜೆ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದರು. ಸಂಜೆಯ ನಂತರ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ ಜರುಗಿತು. ಭಕ್ತರಿಗೆ ದರ್ಶನ ಅವಕಾಶ ಕಲ್ಪಿಸಲಾಗಿತ್ತು. ಜಾಗರಣೆ ಹಿನ್ನೆಲೆಯಲ್ಲಿ ದೇವಸ್ಥಾನ ಹಾಗೂ ವಿವಿಧೆಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿತ್ತು. ಶಿವಮಂತ್ರ ಹಾಗೂ ಶಿವನ ಕುರಿತಾದ ಭಕ್ತಿಗೀತೆ ಗಾಯನ ನಡೆಯಿತು. ಸಂಜೆಯ ನಂತರ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ ಜರುಗಿತು. ಭಕ್ತರಿಗೆ ದರ್ಶನ ಅವಕಾಶ ಕಲ್ಪಿಸಲಾಗಿತ್ತು. ದೇವಸ್ಥಾನ ಹಾಗೂ ವಿವಿಧೆಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿತ್ತು. ಪ್ರಮುಖ ದೇವಾಲಯಗಳಲ್ಲಿ ರಾತ್ರಿ ಜಾಗರಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಜಾಗರಣೆಯ ಅಂಗವಾಗಿ ನಾಟಕೋತ್ಸವ, ಸಂಗೀತೋತ್ಸವ, ಕಾವ್ಯೋತ್ಸವ ಆಯೋಜಿಸಲಾಗಿತ್ತು. ದೀಪೋತ್ಸವ ವಿಶೇಷ ಮೆರುಗು ನೀಡಿತು. ಕತ್ತಲು ಆವರಿಸುತ್ತಿದ್ದಂತೆ ಶಿವನ ಆರಾಧನೆಯ ತಾಣಗಳು ವಿದ್ಯುತ್ ದೀಪಗಳಿಂದ ಕಂಗೊಳಿಸಿದವು. ಗಣೇಶ್ ರೆಡ್ಡಿ, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್,
10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಹಾಶಿವರಾತ್ರಿ ಅಂಗವಾಗಿ ಕೋಲಾರದ ಕಾಳಿಕಾಂಬ ಕಮ್ಮಟೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ದೇವಸ್ಥಾನ ಮತ್ತು ದೇವರಿಗೆ ವಿವಿಧ ಬಗೆಯ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗ ದರ್ಶನದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮತ್ತು ಮಹಾಮಂಗಳಾರತಿ ನೆರವೇರಿಸಲಾಯಿತು. ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ಭಾನುವಾರ ಮತ್ತು ಸೋಮವಾರ 2 ದಿನಗಳು ದೇವಸ್ಥಾನದಲ್ಲಿ ಪೂಜೆಗಳು ನೆರವೇರಲಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಬೀದರ್ ನಗರದಲ್ಲಿ ಮಹಾಶಿವರಾತ್ರಿಯ ಭಕ್ತಿಭಾವ ಮನೆ ಮಾಡಿದೆ. ಶರಣ ಸಂಸ್ಕೃತಿಯ ತಳಹದಿಯ ಮೇಲೆ ರಾಷ್ಟ್ರೀಯ ಬಸವ ದಳದ ವತಿಯಿಂದ ನಗರದ ಓಲ್ಡಾ ಸಿಟಿಯ ಬಸವ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿರುವ ಸಾಮೂಹಿಕ ಇಷ್ಟಲಿಂಗ ಪೂಜೆ ಭಕ್ತರ ಗಮನ ಸೆಳೆಯಿತು. ಪೂಜ್ಯ ಮಾತೆ ಸತ್ಯಾದೇವಿ ಮಾತಾಜಿಯವರ ದಿವ್ಯ ನೇತೃತ್ವದಲ್ಲಿ ಈ ವಿಶಿಷ್ಟ ಪೂಜೆಗಳು ನೆರವೇರಿದವು. ಕೇವಲ ಉಪವಾಸ ಜಾಗರಣೆಗೆ ಸೀಮಿತವಾಗದೆ ಅಂತರಂಗದ ಅರಿವನ್ನ ಜಾಗೃತಗೊಳಿಸುವುದು ಈ ಇಷ್ಟಲಿಂಗ ಪೂಜೆಯ ಮುಖ್ಯ ಉದ್ದೇಶ ಎಂದು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಹೇಳಿದರು. ಅವರ ಮಾರ್ಗದರ್ಶನದಲ್ಲಿ ನೂರಾರು ಭಕ್ತರು ಏಕಕಾಲಕ್ಕೆ ಇಷ್ಟಲಿಂಗವನ್ನ ಹಸ್ತದ ಮೇಲಿಟ್ಟುಕೊಂಡು ಧ್ಯಾನ ಮಾಡಿ ವಚನ ಪಠಣ ಮಾಡಿ ಪೂಜೆಯ ಆನಂದ ಶರಣರು ಸವಿದರು. ಮಾತೆ ಸತ್ಯಾದೇವಿಯವರು ಇಷ್ಟಲಿಂಗ ಪೂಜೆಯ ಮಹತ್ವ ಮತ್ತು ದೈನಂದಿನ ಜೀವನದಲ್ಲಿ ಶರಣ ಸಂಸ್ಕೃತಿಯ ಅನಿವಾರ್ಯತೆ ಬಗ್ಗೆ ಆಶೀರ್ವಚನ ನೀಡಲಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಭೋವಿ ಭವನದ ಸುತ್ತಮುತ್ತ ನೂರಾರು ಗಿಡ ನೆಡುವ ಮೂಲಕ ಭೋವಿ ಸಂಘದ ಪದಾಧಿಕಾರಿಗಳ ಆಯ್ಕೆ ಚಾಲನೆ ನೀಡಲಾಯಿತು. ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್ ಎಂವಿ, ಕಾರ್ಯಾಧ್ಯಕ್ಷ ತಿಮ್ಮಣ್ಣ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಿವಪ್ಪ, ಖಜಾಂಚಿ ಅಶ್ವತ್ಥಪ್ಪ, ತಾಲೂಕು ಉಪಾಧ್ಯಕ್ಷ ರಾಮಪ್ಪ, ಈಶ್ವರಪ್ಪ, ಎವಿ ರಘುನಾಥ, ದೇವರಾಜು, ತಾಲೂಕು ಕಾರ್ಯದರ್ಶಿ ಸುರೇಶ್, ಅರುಣ, ನಂದಿನಿ ಸಿ, ರಾಮಾಂಜನಮ್ಮ ಆಯ್ಕೆಯಾದರು. ನೂತನವಾಗಿ ಆಯ್ಕೆಯಾದ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಶಿವಪ್ಪ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಭೋವಿ ಸಂಘಟನೆ ಭೋವಿ ಸಮಾಜದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇವೆ. ಇನ್ನೂ ಹೆಚ್ಚಿನ ಸೇವೆ ಒದಗಿಸಲು ಸಂಘಟನೆ ತೀರ್ಮಾನಿಸಿದ್ದು, ತಾಲೂಕಿನ ಸರ್ವ ಸದಸ್ಯರ ಒಪ್ಪಿಗೆಯಂತೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಅವಿರೋಧವಾಗಿ ಬಾಗೇಪಲ್ಲಿ ತಾಲೂಕು ಭೋವಿ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತೂ ಇಂತೂ ಚಿಮುಲ್ ಅಧ್ಯಕ್ಷರ ಆಯ್ಕೆ ಫೈನಲ್. ಬಾಗೇಪಲ್ಲಿಗೆ ಒಲಿಯಿತು ಚಿಮುಲ್ ಮೊದಲ ಅಧ್ಯಕ್ಷರ ಸ್ಥಾನ. ಶಾಸಕ ಸುಬ್ಬಾರೆಡ್ಡಿ, ಸಚಿವ ಸುಧಾಕರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ. ಮುಂದುವರೆದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಆಂತರಿಕ ಕಲಹ. ಮಹಾಶಿವರಾತ್ರಿ ಹಬ್ಬ ಪ್ರಯುಕ್ತ ಅದ್ದೂರಿ ದನಗಳ ಜಾತ್ರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಜಾತ್ರೆಯಲ್ಲಿ ಹಳ್ಳಿಕಾರ್ ಎತ್ತುಗಳ ದರ್ಬಾರ್. ದೈತ್ಯಾಕಾರದ ಹಳ್ಳಿಕಾರ್ ಜೊತೆ ಎತ್ತುಗಳಿಗೆ 9 ಲಕ್ಷ ರೂಪಾಯಿ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭೋಗನಂದೀಶ್ವರನಿಗೆ ಅದ್ದೂರಿ ಅಲಂಕಾರ. ನಂದಿ ಜಾತ್ರೆಗೆ ಹರಿದು ಬಂದ ಭಕ್ತ ಸಾಗರ. ಶ್ರೀ ಭೋಗನಂದೀಶ್ವರ ಹಾಗೂ ಯೋಗನಂದೀಶ್ವರನಿಗೆ ಶಿವರಾತ್ರಿ ಅದ್ದೂರಿ ಪೂಜೆಗಳು.
ರಸ್ತೆಗೆ ಹರಿಯುತ್ತಿದೆ ಚರಂಡಿಯ ತ್ಯಾಜ್ಯ ನೀರು, ಮನವಿ ಮಾಡಿದ್ರು ಜಾಣ ನಿದ್ದೆಯಲ್ಲಿರುವ ಪುರಸಭೆ ಅಧಿಕಾರಿಗಳು. ಬಾಗೇಪಲ್ಲಿ ನಾಗರಿಕರ ಗೋಳು ಕೇಳುವವರೇ ಇಲ್ಲದೆ ಜನರ ಪರದಾಟ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.